ಪೂಜಾ ಹವನದ ದೇವರ ಅತ್ಯಂತ ಸಂತೋಷದ ಸ್ವೀಕಾರ ಮತ್ತು ನಮ್ಮ ಮಲ್ಗುನ ಪ್ರತಿಯೊಂದು ಕೆಲಸ ಕಾರ್ಯದ ಮಲ್ಗುನ ವಿಘ್ನದೋಷ ಅಡೆತಡೆ ತೊಂದರೆ ಇತ್ಯಾದಿ ನಿವೃತ್ತಿ ಮಲ್ಕು ನಿಜ ರೀತಿಯ ಅಭಿವೃದ್ಧಿ ನೀಗಲಿಕ್ಕೆ ಅನುಗ್ರಹಿಸುವುದು ಗಣಪತಿ ದೇವರ ಪ್ರಾರ್ಥನೆ ಮಲ್ಕುಲೆ ಮಾತೆಲ್ಲ ಪಣ್ಣೋಡು ಅಗ್ರಜೇ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ. ವಿಷ್ಣವೇ ಜಿಷ್ಣವೇ ಶಂಖಿನೇ ಚಕ್ರಿಣಿ ರುಕ್ಮಿಣೀ ರಾಗಿಣಿ
तुलसी श्री सखी शुभे पापहारिणि पुण्यदे नमस्ते नारद मुने नारायणी मनः प्रिये तुलसी श्री सखी शुभे पापहारिणि पुण्यदे नमस्ते नारद मुने नारायणी मनः प्रिये तुलसी श्री सखी शुभे पापहारिणि पुण्यदे नमस्ते नारद मुने नारायणी मनः प्रिये तुलसी श्री सखी शुभे पापहारिणि पुण्यदे नमस्ते नारद मुने नारायणी मनः प्रिये तुलसी श्री सखी शुभे पापहारिणि पुण्यदे नमस्ते नारद मुने नारायणी मनः प्रिये दुर्वी पूर्वी प्रेम कृपा जयाची सर्वांगी सुंदर उदिशेंदुराची कंठी झळके माळ मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव जय देव ದೇವತಾ ಸತ್ಕರ್ಮನ ಮಲ್ತದ ಆ ಭಗವಂತನ ಅನುಗ್ರಹದವರ ಜ್ಯೋತಿಷಾಸ್ತ್ರದ ಸೂಚಿತ ಸುಮುಹೂರ್ತನ ಆದಿತ್ಯಾದಿ ನವಗ್ರಹ ದೇವಿಯರನ್ನట్లు ಬಿಡ್ಡ ರೀತಿಯ ಅಮೃತಗಳಿಗನಾಥ ಎಂಗ್ಲಿಗೆ ಒದಗಾದು ಕೊರತು ಈ ಇಲ್ಲದ ನನಂಬು ಉತ್ತರೋತ್ತರವಾಯನ ಅಭಿವೃದ್ಧಿನ ಸಮಸ್ತ ವಿಧವಾಯನ ಸಮೃದ್ಧಿನ ಎಂಗ್ಲಿಗೆ ಪ್ರಾಪ್ತಿವಂತ ಕೊರುವುದು ಅಂದ್ಬಿಟ್ಟು ಈಗಲಿನ ಕುಲದೇವರಡ ಮಹಾಗಣಪತಿ ದೇವರ ಆದಿತ್ಯಾದಿ ನವಗ್ರಹ ದೇವರಡ ಇಷ್ಟ ದೇವರನ್ನ ಮಾತ ಸ್ಮರಣೆ ಮಲ್ತದ ಕೈಟ್ಟಿದ್ದನ ಅರಿನ ದೇವರನ್ನ ವ್ಯಕ್ತ ಮಾಡಿದ ಒಂದು ಅಡ್ಡಬಹುದು ನಮಸ್ಕಾರ ಮಲ್ಪುಲೆ ಇಷ್ಟ ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಸ್ಥಾನ ದೇವತಾಭ್ಯೋ ನಮಃ ವಾಸ್ತು ದೇವತಾಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ चंदनाची उटी कुंकुम केशरा हिरे जळत मुकुट शोभा तो बरा रुजती नुपुरे चरणी घागरिया जय देव जय देव जय देव जय देव जय मंगल मूर्ति हो श्री मंगल मूर्ति दर्शन मात्रे मन कामना पूर्ति जय देव जय देव
ಭಾವನೆ ಅಂದರೆ ನಮ್ಮ ಮನಸ್ಸಿಂದ ಅಂದರೆ ದೇವರ ಅನುಗ್ರಹ ಮತ್ತು ಬರ್ತಾರೆ ಏನೇ ರೀತಿ ದೇವರು ಉಂಟಾದರೆ ಏನು ವಿಧಾಯ ಬರುತ್ತೆ ಅಭಿವೃದ್ಧಿ ಆಯಿತು ಇಲ್ಲ ಅಭಿವೃದ್ಧಿ ಆಗುವಂಥವರು ಮಾನಸಿಕವಾದ ಶಾರೀರಿಕವಾದ ಸುಂದರವಾದ ವಿಹಾರ ಇಟ್ಕೊಂಡು ಅಂದರೆ ದೇವರನ್ನು ನಮಗೆ ಹೊರಟಾದರೆ ಸಂತೋಷದ ಜೀವನಕ್ಕೆ ದೇವರ ಅನುಗ್ರಹ ಮತ್ತು ಅನ್ನಪೂರ್ಣೇಶ್ವರ ಪ್ರಾರ್ಥನೆ ನಮೋ ದೇವಿ ಮಹಾದೇವಿ ಶಿವಾಯಿ ಸುರನಂದಮಃ ನಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣವಾತ್ಮರಾಂ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನವ ಸಿದ್ಧಿಯ ತೋರೆ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯಣ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿದ್ದಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿದ್ದಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುಟಾಲಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಚಿದೆ ಪಂಕಜಲೋಚನ ವೆಂಕಟರಮಣನ ವೆಂಕಟರಾಣಿ ಸೇವೇನೆ ಮಲ್ಲ ಭಾಗ್ಯಮ್ಮ ನಂದಿನಿ ತುದೆನಿರು ತೊತ್ತಲ ಇರೆನ ಪರತದ ದೆಕ್ವಲು ಇತ್ತಿನ ಕುರೆನ ಅಂಬೆ ಇರೆನ ಸೇವೇನೆ ಮಲ್ಲ ಭಾಗ್ಯ ತಗ ಕಟಿಲಗ ಪೋಂಡ ಕಗದ ಶಕ್ತಿ ರಕ್ಕಸರು ನಗು ಕೊರಿಯರು ಪಟ್ಟದ ಸೀರೆ ಮೈನೆಲ್ಕೆ ಇರೆಗು ಕರಿಯ ಕಾಜಿ ಕೈನೆಲ್ಗು ಪೂರಾ ಪೂಜೆ ಗಂಜಿ ಭ್ರಮರಾಂಬೆ ಇರೆನ ಭಾಗ್ಯೋಡು ಭಾಗ್ಯವೋವ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಭೂಮಿಗಳ ಅಲೆದಂತ ಪಾದ ಕಾಲಿಂಗನ ಶಿರದಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಲಿಂಗನ ಶಿರದಿ ಕುಣಿದಾಡಿದ ಪಾದ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ
ಜೀವನ ಭಗವಂತನ ಅನುಗ್ರಹ ಪ್ರಾಪ್ತಿ ಅವಳು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಾನಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂದು ಮಾಡ್ಕೊಂಡಂಚಿನ ನಂಗೆ ಪ್ರತಿಯೊಂದಿನ ಪ್ರಾಪ್ತಿ ಅವಳಂಡ ನಮ ಮಲ್ತಿನ ಎಡ್ಡೆ ಕರ್ಮತ ಫಲವಾದ ನಂಗೆ ದೇವರ ಅನುಗ್ರಹ ಮಲ್ತು ಕೊರಬೇಕು ಎಡ್ಡೆ ಮಲ್ತಿನ ಎಡ್ಡೆ ಹಾಳು ಮಲ್ತಿನ ಹಾಳನ್ನು ಪಡಬ ನಾವು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂದ್ ಪೂರ್ವಾರ್ಜಿತ ಕರ್ಮ ಎಡ್ಡೆ ಇತ್ತಿನ ಈ ಜನ್ಮೋಡದಂಗೆ ಎಡ್ಡೆ ಇಲ್ಲ ಎಡ್ಡೆ ಬುಡಿದಿ ಎಡ್ಡೆ ಜೋಕುಲು ಎಡ್ಡೆ ಸಂಸಾರ ಎಡ್ಡೆ ನಿರಕರೆ ಎಡ್ಡೆ ಆರೋಗ್ಯ ಮಾಂತ ನಂಗೆ ಪ್ರಾಪ್ತಿ ಆಪುಣ್ಣೂರು ಮಾಡ್ಬ ನಾವು ಅಂಜನೆ ಪೂರ್ವಾರ್ಜಿತ ಕರ್ಮ ಮಲ್ತ ನಾವು ಪಾಪಕರ್ಮ ಇತ್ತಿನ ರೋಗ ರುಜುಗಳು ಕಷ್ಟಕಾರ್ಪಣ್ಯ ಭೂಮಿ ನಂಗೆ ಪ್ರಾಪ್ತಿ ಆಪುಂಡು ಊರು ಮಾಡ್ಕೊಂಡು ನಾವು ಎಡ್ಡೆ ಪಡೋದು ಅಂಜನೆ ದೇವರಿನ ಋಷಿರಿನ ಪಿತೃನ ಮೂಜಿ ಋಣಪತ್ತುವಂತೆ ಭೂಮಿಯನ್ನು ಒಪ್ಪುನಾಗ ಬರೋಡಾಪುಂಡು ದೇವರನ್ನು ಭಗವಂತನ ಆರಾಧನೆ ಮಾಡ್ಕೊಂಡು ನಾವು ಐಡ್ತಾದ್ರೆ ದೇವರಿನಕ್ಕೆ ದಾನ ಕೊಡೋದು ಪ್ರಪಂಚದ ನಂಗೆ ಕೊಡೋದು ಬರ್ತದೆ ನಂಗೆ ಬರಿಕೆ ಓಡಾದು ಪ್ರತಿ ಮಂಜೂರಿನ ಸೃಷ್ಟಿ ಮಾಡ್ತದೆ ನರಮಾಣೆ ಆ ಸೃಷ್ಟಿ ಮಾಡ್ತೇರಿಗೆ ಕಾರಣ ನರಮಾಣೆ ಬರ್ತೀರಿ ಪ್ರತಿ ಒಂದು ವಸ್ತುಗಳು ಭೂಮಿ ಗಾಳಿ ಆಕಾಶ ಒಂದು ಮಾತ್ರ ನಂಗೋಸ್ಕರವಾದ ಭಗವಂತ ಒದಗಿಸಾತು ಕೊಡ್ತೇವೆ ಅಂತೇಳಿದವರ ಕೃತಜ್ಞತಾ ಪುರಸ್ಕರವಾದ ಮಂತ್ರವನ್ನು ದೇವರನ್ನ ಅನ್ಕೊಂಡು ದೇವರನ್ನ ವಿಶೇಷವಾದ ಭಕ್ತಿ ದೇವರು ದೇವರು ತಾನೇ ನಂಬಿಕೆ ದೇವರನ್ನು ಮಲ್ಪನ ಪೂಜೆನೇ ಆ ದೇವರನ್ನ ಪೂಜೆ ಇತ್ತಾದ ನಮಗೆ ದೇವರನ್ನು ಬಿಡುಗಡೆ ಆಕೊಂಡು ಋಷಿರನ್ನ ಅನ್ಕೊಂಡ ನಮ್ಮ ಹಿರಿಯರು ನಮಗೆ ಎಡ್ಡೆ ಸಾಧಿಸಿ ಉತ್ಪಾದನೆ ಇಂದೇ ರೀತಿ ಬದುಕುವಂತ ಬಲ ಈ ರೀತಿ ದುಂದ ಸಂಸಾರ ಅಂದರೆ ಎಡ್ಡೆ ರೀತಿ ನಡೆಸುವ ಪರೋಪಕಾರಿಯಾತ್ಮಕ ನಾದು ಎಡ್ಡೆಯಿಂದ ಕೆಲಸ ಮಲ್ಪಲ ಇನ್ನು ಮಾತ್ರ ನಂಗೆ ಹಿರಿಯರು ಬಂದು ಹೇಳ್ತಾರ ಅಕ್ಲರನ್ನ ಮಾಡುಂಡು ಅಂಜನೆ ಮಾತಾ ಪಿತೃನ ಅಂತ ಪಡ್ಕೊಂಡು ನಮ್ಮ ಹಿರಿಯಕ್ಕನ ನಮ್ಮ ಅಪ್ಪಮ್ಮನ ಉಂಡು ಐನು ಸಂಸಾರ ಮಾಡಿ ಜೀವಮಾನ ಮಾಡೋದು ಸಾಧ್ಯ ಇದ್ದೆ ಆಯ್ನಿಂದ ಅಂಡಲ ಆಕಲಿನ ಜೀವಮಾನ ಪರ್ಯಂತರವಾದ ಎಡ್ಡೆ ರೀತಿ ಹೋಗಿ ಬರ್ತದೆ ಆಕಲಿ ಅಂತ್ಯಕಾಲದಲ್ಲಿ ಆಕಲಿನ ಎಡ್ಡೆ ಇಷ್ಟಿನ ಮಾಡ್ಕೊಂಡು ಬರ್ತೀವಿ ನಾವು ಒಂದು ನಮ್ಮ ಕರ್ತವ್ಯ ಪುತ್ರರಾಯನ ಕರ್ತವ್ಯ ಅನ್ನುವ ಅಂತ 2 ಭೂಮಿಗೆ ಬರ್ತದ ಸ್ವಲ್ಪ ನಮ್ಮ ಕರ್ಮ ಮಲ್ಪ ಅಂದರೆ ಫಲದಿತ್ತು ಅಂದರೆ ಸಾಧ್ಯ ಇದ್ದೀರು ಬಡಮಂತರ ಕರ್ಮ ಮಲ್ತದೇ ಫಲದಿತ್ತು ಅಂಚಿನ ವಿಶೇಷವಾದ ಕಲಿಯುಗೊಟ್ಟು ಸತ್ಯನಾರಾಯಣ ವೃತತಾದ ಬೇಕ ಪೂಜೆ ಫಲ ಕೊಡ್ತದ ಬೇಕ ಪೂಜೆ ಇದ್ದೀಂದ ಬರೆದು ಶಾಸ್ತ್ರವನ್ನೊಂದುಂಡು ಅಂದರೆ 14 ಪುರಾಣೋಡು ಸ್ಕಂದ ಪುರಾಣ ಪಂಬಣ ಈ ಪುರಾಣೋಡು ಸತ್ಯನಾರಾಯಣ ವೃತದ ಕಥೆನ ಉಲ್ಲೇಖ ಆತಂದ್ರೆ ಅಂಜಿನ ಸತ್ಯನಾರಾಯಣ ವೃತನು ನಾರದ ಮಹರ್ಷಿಗಳು ಭೂಮಿಗೆ ಒಂದು ಬರ್ತೇವೆ ಅಂಚಿ ಬತ್ತನಂತೇಳಿ ಈ ಸತ್ಯನಾರಾಯಣ ವೃತನು ಶವನಕಾದಿ ಶಕ್ಗಳು ಕಾಡಿಡ ಸೂತ ಪುರಾಣಿಕೆಯಿಂದ ಪಡೆಯುವಂತೇವೆ ಏನೋ ಅಂತೇಳಿದ್ರೆ ಇನಿಮುಟ್ಟದ ಆತಂದ್ರಾರಕ ಪರ್ಯಂತರ ಹಾನಿ ಇಟ್ಟು ಇನಿಮುಟ್ಟದ ನಡ್ಕೊಂಡು ಹೋಯ್ದು ಅಂತಕೊಂಡು ಆತ ವಿಶೇಷವಾದ ಮಹತ್ವ ಇತ್ತು ನಡೆದವರ ಅಂಚಿನ ಸತ್ಯನಾರಾಯಣ ವೃತ ಶವನಕಾದಿ ಶುಕ್ಲ ಕಾಡಿ ತಪಸ್ಸು ಮಾಡ್ಕೊಂಡಿರ್ತೇವೆ ಅಂಜಿನ ಸಂದರ್ಭಗಳು ಸಾಯಂಕಾಲದ ಹೊರತು ಮಾಂತರಿಗೆ ಮನಸ್ಸು ಜಿಜ್ಞಾಸೆ ಉಂಟಾಗ್ತದೆ ಕಲಿಯುಗತ್ತು ಜನಕ್ಕೂ ಕಷ್ಟ ಪರಿಹಾವಡು ಅಗಲ ಜೀವನ ಸುಖತಿ ಕೊಡು ಇದಕ್ಕೆ ವಾಸಾದಿ ನಮಗೆ ಯೋಚನೆ ಮಾಡುವಂಥದ್ದು ಪುನಃ ಮಾಂತ ಪುರಾಣ ಬಂದ 17 ಪುರಾಣ ಉಂಟು 4 ವೇದ ಉಂಟು ಆದಿ ಶಾಸ್ತ್ರ ಉಂಟು ಒಂದು ಮಾಂತ ತೆರಿನಕ್ಕೆ ವಿಶೇಷ ಜ್ಞಾನಿಗಳಾಗಂತಿನ ಸೂತ ಪುರಾಣಿಕೇರಿ ಋಷಿಕರು ತಪಸ್ಸು ಮಾಡುವ ಜಾಗೆಗೆ ಬರ್ತಾರೆ ಬಂದಾಗ ಮಕ್ಕಳಿಗೆ ಮನಸ್ಸಿಗೆ ಸಂತೋಷವಾತಂದ್ರೆ ಆಗಮನ ಮತ್ತು ವಿಶೇಷವಾದ ಅತಿಥಿಗಳಿಗೆ ಓಡಾನ ಉಪಚಾರವನ್ನು ಮಲ್ತದೆ ಅಕ್ಲಿನ ಕೃಪಾತಗಳ ಪ್ರಾರ್ಥನೆ ಮತ್ತು ಬಗ್ಗೆ ಸ್ವಾಮಿ ನಿಖಿಲ್ನ ತೆರಿನಲ್ಪ ದಾಣಾಂಡ ಜನಕ್ಕಳ ಕಲ್ಯಾಣ ಆಪನಂಜನ ಜನಕ್ಕಳ ಕಷ್ಟ ಪರಿಹಾರ ಆಪನಂಜನ ಹೂವಾಂಡ ಯಜ್ಞಾವಾಡು ತಪಸ್ಸಾವಾಡು ಉಪವಾಸವಾಡು ವೃತವಾವಾಡು ಹೂ ಅಲ್ಲ ಇತ್ತನೆ ಅಂದಾಂಡ ಇಂಕೆ ಪನೋಡೂರು ಒಂದು ಮನಸ್ಸಿಗೆ ಒಂದು ಆಸೆ ಆಗುವಂತೊಂದು ಗೊತ್ತಿರ್ತದೆ ಪನೋಳಿ ಒಂದು ಪಡೆದೆ ಅಲ್ಲಿ ವಿನಮ್ರವಾದ ಪ್ರಾರ್ಥನೆ ಮತ್ತು ಆಂಚನವೇ ಅವೇ ಸತ್ಯನಾರಾಯಣ ವ್ರತ ಮಾಂತಿರ್ಲ ಪಾಪಕರ್ಮ ನಿಮಿತ್ತವಾದ ಪೂರ್ವಾರ್ಜಿತ ಪಾಪಕ ನಿಮಿತ್ತವಾದ ಜ್ಞಾನ ಯಜ್ಞಾಂದೆ ಅಜ್ಞಾನ ಹೊಡ್ತಾದ ಅನೇಕ ವಿಧವಾದ ಕರ್ಮಗಳೇನು ಮಾಡ್ತದೆ ಐತಾದ ಕಷ್ಟ ನಷ್ಟ ದುರಿತ ದುಃಖ ಇತ್ಯಾದಿನ ಮಾಂತ ಅನುಭವಿಸುತ್ತದೆ ರೋಗ ರುಜಿನ ಅನುಭವಿಸುವಂತ ಮಾತ ನಾರದ ಮಹರ್ಷಿನ ಕನ್ನಡ ಹೊತ್ತು ಮನಸ್ಸಿಗೆ ಜಿಂಜ ಬೇಜಾರಾತಂದ್ರೆ ಇಂದಕ್ಕೆ ಪರಿಹಾರದಾನ ನಾಡು ಮಾತ್ರ ಪ್ರತಿಯೊಂದು ಪರಿಹಾರ ಕೊಡ್ತಾರ ಭಗವಂತ ಆತಂದೆ ರೀತಿ ರೇಖ ಸಾಧ್ಯ ಇದ್ದಿಲ್ಲ ನಾನಾ ರೂಪದ ಭೂತ ಸರ್ವೇಶಾಂ ಈಪ್ಸಿರಪ್ರದ ಭವಿಷ್ಯದ ಕೆಲವು ಸತ್ಯರೂಪೀವನಾಥನ ಅಂದ್ಬಿಟ್ಟು ಅನೇಕ ವಿಧವಾದ ಜನ್ಮಲೇನ ಭಗವಂತ ದಿರ್ಸಾಗಬೇಕು ಭಕ್ತಿಯನ್ನ ರಕ್ಷಣೆ ಮಲ್ಪೆರಬೋಡಾತು ಅಧರ್ಮವನ್ನು ನಾಶ ಮಲ್ಪೆರಬೋಡಾತು ಧರ್ಮವನ್ನು ಉದ್ಧಾರ ಮಲ್ಪೆರಬೋಡಾತು ದೇವರು ಅನೇಕ ವಿಧವಾದ ರೂಪವನ್ನು ಧಾರಣೆ ಮಾಡ್ತಾರೆ ಅಂಚನೆ ಆ ಸತ್ಯನಾರಾಯಣ ದೇವರ ಪ್ರಾರ್ಥನೆ ಮಲ್ತೊಂಡ್ಕಾರ ಮಹಾವಿಷ್ಣು ಸ್ವರೂಪಿ ಆದ ಒಳ್ಳೆಯರ ಆದ್ರೆ ಪ್ರಾರ್ಥನೆ ಮಲ್ತೊಂಡು ಬಂದರೆ ನೇರವಾದ ವೈಕುಂಠ ಹೋಗು ನಾರದ ಮಹರ್ಷಿಗಳು ಬರ್ಬೇಕು ಅಲ್ಪ ಆ ರೀತಿ ಭಗವಂತ ಒಳ್ಳೆಯರ ಬಂದ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖಚಕ್ರಗದಾ ಪದ್ಮವನಮಾಲಾ ವಿಭೂಷಿತಂ ದೃಷ್ಟಾ ತಂದೇವ ದೇವೇಶಂ ಸ್ತೋತುಂ ಸೋಮಚಕ್ರಮೇ ಕ್ಷೀರಸಾಗರವನ್ನು ಪೇರ್ತ ಸಮುದ್ರಗಳು ಆದಿಶೇಷಾನೆ ಹಾಸಿಕದಲ್ಲಿ ಕಮಲ್ತೊಂತರಿಗೆ ನಾರಾಯಣ ದೇವರೇ ಅಂದರೆ ಬಿಡಿತಿ ಆಯಂತರ ಮಹಾಲಕ್ಷ್ಮಿ ತನ್ನ ಕಾರ ಬಿಡಿತು ಕಲ್ಪಾವಂತೇವೆ ರಡ್ಡ ಕಾಲಲ್ಲ ಆ ಮಹಾಲಕ್ಷ್ಮಿನ ತುಡಿತ್ತು ದೇವಂತೇಳಿ ಮಹಾಪತಿವ್ರತ ಆಯಂತರ ಮಹಾಲಕ್ಷ್ಮಿ ತನ್ನ ಕಂಡಾಣ ರಡ್ಡ ಪಾದೊಲ್ಲ ಆ ಪಾದ ಸೇವೆ ಮತ್ತೊಂದು ತುಳ್ಳರಿ ಅಂಚಿನ ಸಂದರ್ಭಗಳು ಆದಿಶೇಷ ಅಂಡ್ಲ
1000 ಜಡೆ ನಾರಾಯಣ ದೇವನ ತರೆತ್ತು ಮಿತ್ರತ್ವರಿಗೆ ಭಗವಂತನ ಸೇವೆ ಮತ್ತು ಅವಕಾಶಕ್ಕೆ ಒದಗಿತ ಬರ್ತನ ಪೂರ್ವಾರ್ಜನ ಕಣ್ಮದ ಪುಣ್ಯದ ಫಲ ಅನ್ಕೊಂಡು ಯೋಚನೆ ಮಾಡ್ತದೆ. ಈ ಫಲ ಬೇರೆಗಳ ಪೋಪನೆ ಒಂದು ಯೋಚನೆ ಅಂತ ಮಾತು ಜಿಡ್ಡೆಲ್ಲ ದೇವರ ಮಿತ್ತು ಕೊಡೆತ್ತ ಮಿತ್ತ ಬರ್ತೊಂದರಿಗೆ ಅಂಚಿನ ಶೇಷಿಯಾಯ ಶಾಯಿನ ಅಂಚಿನ ಮಹಾವಿಷ್ಣುನು ನಾರದೇರ ಪಿರಾಟ ಪ್ರಾರ್ಥನೆ ಮಲ್ತೊಂಡು ನಮೋ ವಾಂಗ್ ಮನಸಾದೀತ ರೂಪಾಯ ಅನಂತ ಶಕ್ತಿಯೇ ಆದಿ ಮಧ್ಯಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೆ ಸರ್ವೇಶಾಂ ಆದಿಭೂತಾಯ ಮಾಂತ ಸಚರಾಚರ ವಸ್ತುಗಳ ಆದಿ ಕಾರಣ ಅಂತೇಳಿ ಈ ನಿರ್ವಿಕಲ್ಪ ಇದಕ್ಕೆ ಆಕಾರ ಒಂದು ಪಡ್ಕೊಂಡು ಹೋಗಲೇ ಇದ್ದೆ ಅಂದಲ್ಲ ನಂಗೆ ಬೋಡವಾದ ನಂಗೆ ಆಕಾರ ಇದೆ ಕೊಡ್ತ ಭಗವಂತ ಎನ್ನ ಮನಸ್ಸು ಸಂಕಲ್ಪಕೊಂಡು ಇಂದಕ್ಕೆ ಪರಿಹಾರ ಏರಿರ್ತದೆ ಕೊಡತ್ತಲ್ಲಿ ಬೇರೆ ಏರಿದ ಸಾಧ್ಯ ಐತಿ. ಈ ರೀತಿಯ ಉದ್ದೇಶದ ಒಂದು ಇದನ್ನ ಕಾರ್ಯವರಿಕವಂತರೆ ಪ್ರತ್ಯಕ್ಷ ಆವಡೋದು ಬಡದೆ ದೇವರ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಪ್ರಾರ್ಥನೆಗೆ ಮೆಚ್ಚಿ ಬೇರೆ ಬಡ ಸ್ವಲ್ಪ ದೇವರನ್ನ ಭಜನೆ ಉಂಡ ಸ್ತೋತ್ರ ಉಂಡ ಇತ್ಯಾದಿ ರೀತಿಯಿಂದ ದೇವರಿಗೆ ಸಂತೋಷ. ಕಲಿಯುಗಗಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸು ಭಜನೆ ಅಂತ ಬಂದ ವಿಶೇಷವಾದ ಕಲಿಯುಗೊಟ್ಟು ಭಜನೆದಾದ ಪ್ರಾಧಾನ್ಯತೆ ಭಕ್ತಿ ದೇವರನ್ನ ಭಜನೆ ಪಡೋದು ಒಂದುಂಟು. ಆ ಭಗವಂತೆ ನಮ್ಮ ಸಂಸ್ಕೃತದ ಶ್ಲೋಕ ಸ್ತೋತ್ರಾಣ ಬಣಪ ಅವೇ ರೀತಿಯಾದ ನಾರದೇವನ ಸ್ತೋತ್ರವು ಲಕ್ಷ್ಮೀ ಸಮೇತವಾದ ಸತ್ಯನಾರಾಯಣ ಸ್ವಾಮಿ ಮಹಾವಿಷ್ಣು ದೇವರೇ ಮನಸ್ಸಿಗೆ ಸಂತೋಷ ಉಂಟು ಅಲ್ಪ ಪ್ರಸನ್ನ ಪೇರಿನ ಹೊಡಬಳಂತೆಗ ಬತ್ತಿಕೇನ ಪೇರಿಗೆ ಕಿಮರ್ಥಮಾಕರೋ ಸಿತ್ತಂ ಕಿಂತೆ ಮನಸ್ಸು ಬರ್ತದೆ ಒಯ್ಕಬಾಡಾತ ಪ್ರಾರ್ಥನೆ ಉಂಟು ಅಂತ ಈ ಪರ ಏ ಪದ ಬರ್ತನ ಕೊಡ್ತತ್ತುಂಡು ಈ ಪತ್ತಾನು ಕೊತ್ತು ಬರ್ತದ ನಿನ್ನ ಮನಸ್ಸಿಗೆ ದಾನೋಲಿ ಯೋಚನೆ ಉಂಡು ದಾನ ಪಣ್ಣೋದು ಬಣ್ಣ ಭಾವನೆಯಿಂದ ಮನಸ್ಸು ಉಂಡು ಪಣಿಯರ ಮಾತ್ರ ಮನಸ್ಸು ಚೂರು ಪಿರಾವ ಜಾರ ಉಂಟು ದಾಳ ಯೋಚನೆ ಮಲ್ಪಡಿ ಅಪ್ಪೆನ ಗಿಟ್ಟ ಜೋಗಲು ಆ ರೀತಿಯಾದ ಸಂಕೋಚ ಇದ್ಯಾಂತ ಪಡಿಪೇರ ಅವೇ ಪ್ರಕಾರವಾದ ನಿನ್ನ ಮನಸ್ಸಿಗೆ ಮಾನ ನಿನ್ನ ಪಣ್ಣ ಅದಕ್ಕೆ ಪರಿಹಾರ ಸಾಧಿಯನ್ನು ಕೊಡ್ಪೇನು ಬಂದಾಗ ಸಂತೋಷವಾತುಂಡು ನಾರದರಿಗೆ ಆರು ಪಣ್ಪೇರೆ किं वृतमस्ति महत्पुण्यं स्वर्गे मर्त्ये दुर्लभं तव स्नेहान्मया वत्सा प्रकाशकृते भवन्त निखिल आज्ञानुसारवर्त्यात् ಲೋಕ ಸಂಚಾರ ಮಾಡ್ಕೊಂಡು ಬರ್ತಾರೆ. ಲೋಕದ ಜನಕುಲ ಅಂತ ಕಷ್ಟೊಂದು ಉಳ್ಳೇರಿ ಅಕಲ ಕಷ್ಟವನ್ನು ಪರಿಹಾರ ಮಾಡ್ಕೊಡು, ಅಕಲ ಅಜ್ಞಾನವನ್ನು ದೂರ ಮಾಡ್ಕೊಡು, ಅಕಲಿಗೆ ಸುಜ್ಞಾನ ಪ್ರಾಪ್ತಿ ಮಾಡ್ಕೊಡು. ಕರ್ಮದ ನಿಮಿತ್ತಗಳಿಗೆ ನಂಬಿಕೆ ಇದ್ದೀವಿ ಮಲ್ಪೊಳ್ಳಿ ಮಲ್ಪರ ಬಲ್ಲಿನ ಬಡುವ ವಿಚಾರ ಸರಿಯಾಂದೆ ದುಷ್ಕರ್ಮನೇ ಮಲ್ತುಂಟು ಐನ ನಿಮಿತ್ತವಾದ ಕಷ್ಟೊಳ್ಳೆಯನ್ನು ಅನುಭವಿ ತಿಂತಾರೆ. ಅಕಲಿಗೆ ಜ್ಞಾನ ಸಂಪಾದನೆ ಆವಡು ಆ ರೀತಿ ಇಡ್ತಾವಡು ಒಂದು ಈ ಇರತ್ತಂದರೆ ಬೇರೆ ತೇರಿಂದ ಪರಿಹಾರ ಕೊಡ ಸಾಧ್ಯ ಇದ್ದೀನಿ ಬಂದಾಗ ಮಹಾವಿಷ್ಣು ಮಲ್ಪರಿಗೆ ಸತ್ಯನಾರಾಯಣ ತೊಂಜಿ ಮಲ್ಪಲೆ ಹಿಂದೆ ಹೇಳ್ತಾತೆ ಸಮಸ್ತ ಕಷ್ಟಲ ಪರಿಹಾರ ಹಾಕೊಂಡು ಒಂದು ಬಡದೆ ಸತ್ಯನಾರಾಯಣ ಮತ್ತು ಭಗವಂತ ಮಡಪೇರು ಏನೇ ನಾರಾಯಣ ಮಹರ್ಷಿಗೆ ಆ ಪ್ರತಿಗೂ ನಾರದೇರಿಗೆ ಅನ್ಪೇರೆ ಹಿಂದೆ ಹೇಳ್ತಾರೆ ಆ ಬಾರಿ ಫಲಪ್ರಮ ಅಂತ ಪ್ರಾಪ್ತಿ ಆಗೊಂಡು ಜನಗಳಿಗೆ ಪ್ರಯೋಜನ ಇದ್ದಾನೆ ಬಂದ್ರೆ ಪ್ರಯೋಜನ ಇದೆ ಇಂಚಿನ ಮಲ್ಪಲಾನ್ ಬಂದ್ರೆ ಜನಗಳು ಮಲ್ಪೆ ತಾರಿದ್ದಿ ಹಿಂದೆ ಹೇಳ್ತಾರೆ ದಾನ ಉಪಕಾರ ತಿಕ್ಕೊಂಡು ವಿಚಾರಕ್ಕೆ ತಿರುಗಿ ಬಡ್ತಾರೆ ಈ ಪೂಜೆ ದಾನ ತಿಕ್ಕೊಂಡು ಬಡದೆ ಐನ್ಲ ಇರ್ಕೊಂಡು ಬಂದಾಗ ದುಃಖ ಶೋಕಾದಿ ಶಮನಂ ಧನ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಸತ್ಯನಾರಾಯಣ ದೇವನ ಪೂಜೆ ಇಡ್ತಾರೆ. ದುಃಖ ಶೋಕಾನ್ ಬಡಬನ ದಾನೆ ಉಂಡ ಅವು ಪರಿಹಾರ ಶಾರೀರಿಕವಾದ ಬತ್ತು ನಾವು ಅಂಜನೇ ಮಾನಸಿಕವಾದ ಬತ್ತು ನಾವು ಅನಾರೋಗ್ಯ ಇತ್ತು ನಾವು ಒಂದು ಮಾಡ್ತಾ ಈ ಪೂಜೆ ಇಡ್ತಾರೆ ಪರಿಹಾರ ಹಾಕೊಂಡು ಆತ್ಮಾತ್ಮತೆ ಧನಧಾನ್ಯ ಪ್ರವರ್ಧನಂ ಧನಧಾನ್ಯಾದಿ ಸಕಲ ಸಂಪತ್ತು ಸಮೇತ ಸತ್ಯನಾರಾಯಣ ದೇವರು ಒದಗಿಸಾದ ಬೇರೆ ಸೌಭಾಗ್ಯ ಸಂತಗಳನ್ನು ಎಡ್ಡೆ ರೀತಿಯ ಭಾಗ್ಯ ಸೌಭಾಗ್ಯ ಪ್ರಾಪ್ತಿ ಆಗೋದು ಅದೇ ಎಡ್ಡೆ ರೀತಿಯ ಜೋಕುಲ ಸಮೇತ ಹುಟ್ಟು ಜೋಕುಲ ಸುತ್ತನ ಮಲ್ಲತ್ತೆ ಎಡ್ಡೆ ಜೋಕುಲ ಆಗೋದು ಕಂಡ ಇಲ್ಲಿಗೆ ಪುದಾರಕೊಂಡು ಎಡ್ಡೆ ಪುದಾರಕೊಂಡ್ರು ನನ್ನ ಜನ ದುರ್ಯೋಧನಾದ ಕೌರವೆಲ್ಲ ಕಿತ್ತನ ಮೂರು ಜೋಕುಲು ಗೊತ್ತಿಲ್ಲ ಧೃತರಾಷ್ಟ್ರ ಆಕೆರಿಗೆ ಒರಿಲ ವರ್ತಿಜೆಗೆ ಅಂಜನೆ ಪ್ರಹ್ಲಾದಾದಿ ಧ್ರುವಾದಿ ಅಂತ ಜೋಕುಲಿತ್ತಂಡ ಶಾಶ್ವತವಾದ ಕೀರ್ತಿನ ಕೊಂಡು ಬೇರೆ ಅಂಜನ ನನ್ನ ಸಮಾಜವು ಲಕ್ಷಣ ಮಲ್ಪನಂಜನ ತನ್ನ ಇನ್ನೂ ಉದ್ಧಾರ ಮಲ್ಪಂಜನ ಆ ಬಾಲಿ ಒಂಜಾಣ ಆಕಾಶಗಳು ಒಂದು ಕೋಟಿ ನಕ್ಷತ್ರಗಳು ನಿಂತಿಲ್ಲದ ಪ್ರೇರಣೆ ಒಂದು ಚಂದ್ರದೇವರನ್ನ ಪ್ರಕಾಶ ವ್ಯಕ್ಕಿದ್ದೆ ಅಂತಿನ ಕುಟುಂಬ ರಕ್ಷಣೆ ಮಲ್ಪನ ಒಂದು ಬಾಲಿ ಇತ್ತು ನಾವು ಆ ಸದ್ಬುದ್ಧಿಯಾದ ಸತ್ಕರ್ಮವಾದ ಭಗವಂತ ಪ್ರೀತಿ ಆತೆ ಕುಟುಂಬದ ಸೋಪನಂಚಿನ ಎಡ್ಡೆ ಬಾಲಿತ್ತು ಒಂದು ಬಾಲಿ ಅಂಚಿನ ಸಾಗುತ್ತದೆ ದೇವರನ್ನ ಪೂಜೆ ಇಡ್ತಾತೆ ಪ್ರಾಪ್ತಿ ಆಗೊಂಡು ಅವೆಲ್ಲ ಪೂಜೆ ಮಾಡ್ಕೊಂಡು ಭಕ್ತಿ ಕೊಡು ಶ್ರದ್ಧೆ ಕೊಡು ದೀಪೊಡೆಂಜ ಎಣ್ಣೆಲ್ಲ ಬತ್ತಿರದಿ ಒಂದು ನಮ್ಮ ಐಕ್ ಪೊತ್ತಾಪನ ಅವೇ ಪ್ರಕಾರವಾದ ಭಕ್ತಿ ಇತ್ತನಲ್ಪ ಶ್ರದ್ಧೆ ಇತ್ತನಲ್ಪ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗೊಂಡು ಭಕ್ತಿ ಶ್ರದ್ಧಾ ಸಂಬಂಧಿತ ಈ ರೀತಿಯಾದ ಸತ್ಯನಾರಾಯಣ ದೇವರ ಪೂಜೆನ ಸಾಯಂಕಾಲದ ಹೊತ್ತು ಮಾಡ್ತಾನೆ ವಿಶೇಷವಾದ ಐತೆ ಶಕ್ತಿ ಉಂಡು ಒಂದು ಬಣ ಸಮೇತ ದೇವರು ಮಾಡ್ತೇವೆ ಅಂಚಿನ ದೇವರಿಗೆ ವಿಶೇಷವಾದ ಸಪಾದ ಭಕ್ಷಾನ್ ಪ್ರತಿಯೊಂದು ದೇವರು ಬೇತೆ ಬೇತೆ ರೀತಿಯ ನೈವೇದ್ಯ ಉಂಟು ಗಣಪತಿ ದೇವರಿಗೆ ಬೇತೆ ಅಂಜನೆ ಈಶ್ವರ ದೇವರಿಗೆ ಬೇತೆ ದುರ್ಗಿಗೆ ಬೇತೆ ಇಂಚಿನ ಮಾಂತ ಬೇತೆ ಬೇತೆ ನೈವೇದ್ಯ ಉಂಟು ಅಂಜನೆ ಸತ್ಯನಾರಾಯಣ ದೇವರಿಗೆ ರಂಭಾ ಫಲಂಕೃತಂ ಕ್ಷೀರಂ ಗೋಧೋ ಮತ್ಸ್ಯೋರ್ಣಗಂ ಭಾರತ ಬಂದರೆ ಗೋರಿಗೆ ಬಡಿ ಸಕ್ಕರೆ ತೇರು ನೀ ಈ ಐನ ಬಗೆಯನ್ನು ಸೇರಿಸಾವಂತ ಮಲ್ತನ ಆ ವಿಶೇಷವಾದ ಪಕ್ವವಾದ ಪ್ರಸಾದವನ್ನು ಭಗವಂತಾಗೆ ಸಮರ್ಪಣೆ ಮಾಡ್ತದೆ ಸೇರಿನಂತಿನ ಮಾಂತೆಲ್ಲ ಸೇರುವಂತು ಸತ್ಯನಾರಾಯಣ ದೇವರನ್ನ ಕಥೆಯನ್ನು ಕೇಳೋಳು ಆಯ್ತು ನಾವು ಶ್ರವಣಂ ಪಡ್ತಾರೆ ಕೇಳು ಎಂದೇ ಮಾಡ್ತಾರೆ ಮಲ್ತನ ಪಾಪ ನಿಮಿರ್ತಿ ಅವಳನ್ನ
ಕಥಾಶ್ರವಣ ಮಲ್ಪೋಡು ಒಂದು ಮಲ್ಪು ನಾವು ಅಂದರೆ ಕಥಾಶ್ರವಣ ಮಲ್ಪೋಡು ಐದಾದ ಪೂಜೆ ಮಲ್ಪರೆ ಹೇಗೆ ಅಸಾಧ್ಯವಾಪುಂಡ ಮಾಂತ್ರಿಕ ಪೂಜೆ ಮಲ್ಪರೆ ಆಪುಂಡು ಬಂದ ಪೂಜೆ ಮಲ್ಪೋಡು ಅಲ್ಲ ಪೂರ್ವಾರ್ಜನ ಕರ್ಮ ಓಡಿದೆ ನಂಗೆ ಪುಣ್ಯದ ಫಲ ಓಡು ಅಂಚಿತ್ತು ಅಲ್ಲ ದೇವರ ಪೂಜೆ ಮಲ್ಪರೆ ಸಾಧ್ಯ ಉಂಟು ಅವು ಸಮೇತ ಸತ್ಯನಾರಾಯಣ ದೇವರ ಕಥೆಯನ್ನು ಕೇಂದ್ರ ಐದಾದ ಪೂಜೆಯ ಫಲಮೇತ ಪ್ರಾಪ್ತಿ ಆಪುಂಡು ಅದು ಮಾತ್ರ ಮಾಂತ್ರಿಗೆ ಸಾಧ್ಯವಾಯ ಮಟ್ಟದ ಅನ್ನದಾನಾದಿ ಸತ್ಕಾರ ದಾನ ಧರ್ಮ ಒಳ್ಕೊಂಡ ಅಲ್ಪ ದೇವರು ಒಳ್ಳೆಯರನ್ನು ಮಲ್ಪ ನಾವು ತಾನೇ ಮಲ್ತದೆ ತಾನೇ ತಿಂದವನು ತಾನೇ ಬದುಕನ್ನು ಮಾತಿರುತ್ತೆ ನನವರಿಯಾಗಿ ದಾನ ಮಂತ್ರ ಸಂಪಾದನೆ ಒಂದು ಅಂಶವನ್ನಾಡಲ ದಾನ ಸತ್ಕರ್ಮ ವಿನಿಯೋಗ ಮಲ್ಪಡು ಒಂದು ಬಳಕೊಂಡು ಅಂತೀನಿ ಅನ್ನದಾನ ಸತ್ಕರ್ಮವನ್ನು ಮಲ್ತೊಂದು ಚತುರ್ವರ್ಷ ವ್ರತಂ ಕೃತ್ವ 4 ವರ್ಷ ಪರ್ಯಂತರವಾದ ಸತ್ಯನಾರಾಯಣ ದೇವರ ಮಲ್ತಂಡ ಸತ್ಯನಾರಾಯಣ ವಿಶೇಷವಾದ ಅನುಗ್ರಹ ಕೊರಬೇರೆ ಐದಾದ ಫಲಪ್ರಾಪ್ತಿ ಆಗುಂಡು ಜೀವನಡು ಸುಖ ಸಂತೋಷ ನೆಮ್ಮದಿಯ ಜೀವನ ಪ್ರಾಪ್ತಿ ಆಗುಂಡು ಒಂದು ಬೆಳೆದೆ ಸತ್ಯನಾರಾಯಣ ದೇವರು ಬಂದಿರ ವಾಪುರ್ತು ಎಂಚ ಮಲ್ಕೊಳ್ಳಿ ಓಳೋಲ್ ಮಲ್ಕೊಳ್ಳಿ ಕೆನ್ನಾಗ ಸಮೇತ ಮಲ್ಪೆರಿಗೆ ದೇವಾಲಯೇನ ರೀತೀರೇ ವೃಕ್ಷಮೂಲೇ ಚುಸಗ್ರಹೇ ಉದ್ಯಾನೇ ನಂದನೇ ವಾಪೇ ಸತ್ಯದೇವಂ ಪ್ರಮೋದೇತ ದೇವಸ್ಥಾನಗಳು ಅತ್ತಾನ ಸುದೆತ್ತ ಬರೆಯಿಟ್ಟು ಅತ್ತಾಂಡ ಅಶ್ವತ್ಥ ವೃಕ್ಷ ತಂದಿಟ್ಟು ತಂದಾಂಡ ತನ್ನ ಇಲ್ಲಾಲ ಭಗವಂತನ ಆರಾಧನೆ ಮಾಡ್ಕೊಳ್ಳು ನಮ್ಮ ಭಕ್ತಿದು ಸ್ವಲ್ಪ ಲೆಪ್ಪನ ಅಲ್ಪ ದೇವರು ಶೀಘ್ರವಾದ ಬರ್ತಾರೆ ಭಕ್ತಾಧೀನ ಅಂದ್ಕೊಂಡ್ರೆ ಇವರ ಭಕ್ತಿಯನ್ನು ಅಧೀನವಾದ ಅಂತೇಳಿ ಭಕ್ತಾನ ನಮ್ಮ ಪ್ರೀತಿಯ ನೆತ್ತಿನಿಂದ ಮಾತ್ರ ದೇವರ ಬರ್ತಾರೆ ಎಂದು ಸತ್ಯನಾರಾಯಣ ದೇವರನ್ನ ಉದತ್ತ ಕಥೆತ್ತ ಒಂದು ಸಾರಾಂಶ ಅವೇ ಪ್ರಕಾರವಾದ ನನ್ನ ಏನು ಮಲ್ತುತ್ತೇವೆ ಎಂದು ಪಂಡ ಸಮೇತ ಸೂತ ಪ್ರಾಣಿಕೆರೆ ಇವರು ಸಿಕ್ಲಗೆ ಪಂಡರಿಗೆ ಅಂಜನೆ ಕಾಶಿ ಪಟ್ಟಣರು ಅದು ಬಡವರಾಜ ಬ್ರಾಹ್ಮಣ ಕುಟುಂಬ ಇತ್ತಂದರೆ ಉನೇರನೇ ಗತಿದ್ಯಾ ಅನ್ನೋ ಪರಿಸ್ಥಿತಿ ಬಂದಾಗ ನಟ್ಟದೇ ಬದುಕುವುದು ಪರಿಸ್ಥಿತಿ ಪ್ರಾಣಿಯರಿಗೆ ತಂದಿಗೆ ಅವೇ ಪ್ರಕಾರವಾದ ಪ್ರತಿನಿತ್ಯ ಭೌತಿ ಭಿಕ್ಷಾ ಅಂದೇ ಏನಂತೆ ಇಲ್ಲದ ನಟ್ಟದು ಬಂಡದೆ ನನ್ನ ಸಂಸಾರವನ್ನು ಸಾಗುತ್ತಿದ್ದೇನೆ ಹಿಂದಿನ ಸಂದರ್ಭಗಳು ಇಂಬೇರಿನ ಕಷ್ಟವನ್ನು ಪರಿಹಾರ ಮಾಡ್ಕೊಂಡು ಯೋಚನೆ ಮಾಡ್ತಾರೆ ಭಗವಾನ್ ಬ್ರಾಹ್ಮಣ ಪ್ರಿಯ ಅನ್ಬಿಡ ಸ್ವಲ್ಪ ವೇದ ಮಂತ್ರಗಳು ನನ್ನ ತೊಂದರೆ ಅಲ್ಪ ದೇವರು ಮುಖ್ಯ ಒಳ್ಳೆಯ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತಂ ಹೇ ಮಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣೋ ಮಮ ದೇವತ ಅನ್ಕೊಂಡು ಪಾತ್ರಗೊಂಡ ಸ್ವಲ್ಪ ದೇವರನ್ನ ಆರಾಧನೆ ಆವಿಡುಂಡ ಮಂತ್ರ ಪುರಸ್ತ್ರವಾದ ಆವಿಡ ಬಂದ ದೇವರ ಮಂತ್ರದ ಉಳಾಯಿ ಒಳ್ಳೆಯ ಅಂತ್ಯ ಮಂತ್ರ ಏರನ್ನ ಬಾಯಿಡುಂಡ ಅದೇ ಪ್ರಾಣಿ ಏನ ಜಾತಿ ಪ್ರಾಣಿ ಇರುತ್ತೆ ಮಂತ್ರಗಳು ಏರಿಗೆ ತೆಗೆದುಕೊಂಡ ಮಂತ್ರಾರ್ಥ ಏರಿಗೆ ತೆಗೆದುಕೊಂಡ ಅದಕ್ಕೆ ಅದು ಸರಿಯಾದ ಉಚ್ಚಾರ ಮಂತ್ರ ದೇವರನ್ನು ಏನು ಪ್ರಾರ್ಥನೆ ಮಾಡ್ಕೊಂಡ ಅಷ್ಟು ಪ್ರಾಣಿ ಇರಲ್ಕೊಂಡ್ರೆ ಅಂಜಿನ ಪ್ರಾಣಿಯನ್ನು ಮೆತ್ತೆ ಭಗವಂತ ಭಾಗ ವಿಶೇಷವಾದ ಪ್ರೀತಿ ಒಂದು ಅಂಚಿನಾದ್ರೆ ಇದು ಕಟ್ಟೋದು ಬರ್ತದೆ ಸಂದರ್ಭಗಳು ಮನಸ್ಸಿನ ತಿಂಜ ಬೇಜಾರಂದೇವಿ ಮೇಲೆ ಕಷ್ಟ ಪರಿಹಾರ ಮಾಡ್ಕೊಂಡು ಮಾಡಿದ್ರೆ ಒಂದು ಪರಮ ಭಟ್ಟನ ವೇಷ ಮಾಡುವುದು ಇಂಬರ ಸಾದಿ ಮತ್ತು ಕೋಪನ ಸಾದಿ ಮಧ್ಯೆ ಬರ್ಪರಿಗೆ ಬರ್ತದೆ ಕಿಮರ್ಥಂ ಭ್ರಮಸೇ ವಿಭ್ರಮಹೇ ನಿತ್ಯಂ ಸುದುಃಖಿತ ಏನು ತುರಾಗಿದೆ ಮನಸ್ಸಿಗೆ ಜಿಂಜ ಬೇಜಾರು ಹಾಕೊಂಡು ಬಿಟ್ರೆ ಪ್ರತಿನಿತ್ಯಲ ಈ ಪೋಪನ ಏನು ತಗೊಂತುಳ್ಳ ಈ ಮಧ್ಯಾಹ್ನ ಹೊರತು ಬೆಗರಂತುಳ್ಳಾರೆ ಕಣ್ಣು ಬಿಡಿಯರ ಹಾಕು ಜೀರೆಗೆ ಅವು ಅತಿ ಪ್ರಾಯಲ ಹಾತು ಹೋತುಂಡು ಇಂಚ ಸಂದರ್ಭ ಇಂಚ ಇಂಚ ಮಲ್ಪಬಾರ್ದು ಆಯ್ತು ಬಡದು ನಾನು ಕಷ್ಟೊಂದು ಬಂದಾಗ ದೇವರು ಭಟ್ರು ಬಡದರಿಗೆ ಬ್ರಾಹ್ಮಣ ಓದಿ ದರಿದ್ರವಾದ ಬಿಟ್ಟಿದ್ದಾನೆ ಈ ಜನ್ಮದ ಕರ್ಮದ ಫಲ ಆಗ್ತದೆ ದುಂಬದ ಜನ್ಮಗಳು ತಾನೇ ಪಾಪಕರ್ಮ ಮಲ್ತಿದ್ದಾನ ಐನ ಫಲವಾದಿ ಜನ್ಮಕ್ಕೆ ದಾರಿದ್ರ್ಯ ನೋಡ್ಬಂದು ದುಃಖಂಕ ಅವರ ಸಾಧಂಡೆ ಐದಾದ ಸಂಸಾರವನ್ನು ಮಾಡ್ಬಂದು ಕುಂಜ ಸಂಸಾರ ಸಾಂಕುಂಜ ಕರ್ತವ್ಯ ಅಂಕಿತ್ತು ನಡೆದವರ ನಟ್ಟದ ಜೀವನದ ಕೂಡ ಆದ ಪರಿಸ್ಥಿತಿ ಬೈದಂಡೆಂಕ ಇಂದಕ್ಕೆ ನಾನಾಡ ಉಪಾಯ ಉಂಡೆ ಇಡ ಇಂದಕ್ಕೆ ಪರಿಹಾರ ಉಂಡನ್ನು ಪಳ್ಳೆಯನ್ನು ಬಿಡದೆ ಈ ಸತ್ಯನಾರಾಯಣ ಸ್ತೂಪಯಾನಂತಿನ ಭಟ್ಟನ ಪಂಪೇರಿಗೆ ಆ ಪುರ್ತವು ಆ ಪ್ರಾಣಿ ಪಂಪೇರಿಗೆ ತದ್ವೃತಂ ಸಂಗ್ರಹಿಷ್ಯಾಮಿ ದುಕ್ತಂ ಬ್ರಾಹ್ಮಣೇರವೇ ಸತ್ಯನಾರಾಯಣ ವೃತಾನ್ಪಣ ವಿಶೇಷವಾದ ಫಲಗೊರ್ಪಣಂತೆ ಪೂಜೆ ಉಂಟು ಇಂದೇನ ಭಕ್ತಿಯ ಶ್ರದ್ಧೆಯ ವಿಶ್ವಾಸೇನು ಮರಂತು ವರ್ಪೆರ ಆತನ ಸಮಸ್ತ ಕಷ್ಟದ ಪರಿಹಾರ ಆಕೊಂಡು ಈ ಜ್ಞಾನಿ ಆತುಳ್ಳಾರೆ ಈ ವೇದಾಧ್ಯಯನ ಸಂಪನ್ನವಾತುಳ್ಳಾರೆ ಆಂಡ ಈ ಇವತ್ತಿನ ಕಷ್ಟವನ್ನು ನರಮಾಂಡಕ್ಕೆಂದು ಒಂದು ದಿನ ಕೊಡುವೆ 2 ದಿನ ಕೊಡುವೆ 70 ಕೊಡುವ ಸಾಧ್ಯತೆ ಆಂಡ ಸಮಸ್ತ ಕಷ್ಟವನ್ನು ಪರಿಹಾರ ಮಾಡ್ಕೊಂಡು ಏನು ಬಂದ ಭಗವಂತವರಿಗೆ ಆಡ ಪ್ರಾರ್ಥನೆ ಮಾಡ್ಕೊಳ್ಳಿ ಆಡ ಸೇವೆಯನ್ನು ಮಾಡ್ಕೊಳ್ಳಿ ಐತಾರಿನ ಕಷ್ಟದ ಪರಿಹಾರ ಹಾಕೊಂಡು ಬಂದು ಪ್ರಸಕ್ತ ವಿಚಾರ ಅಂತ ಬಂದರಿಗೆ ಮನಸ್ಸಿಗೆ ಸಂತೋಷ ಅಂಡಾರಿಗೆ ಏನ ಕಷ್ಟ ಏಪ ಪರಿಹಾರ ಹಾಕೊಂಡು ಒಂದು ಬಂದ ಯೋಚನೆ ದೇವಂತು ತನ್ನ ಇಲ್ಲಡೆಗೆ ಬರ್ತದೆ ತನ್ನ ಪತ್ನಿ ಸಮೇತವಾತ ಆ ಅನಿತ ರಾತ್ರಿ ಜಾಗರಣೆ ಮಲ್ತೊಂಡ್ರಿಗೆ ಮನಸ್ಸಿಗೆ ಏಪಯನ್ನು ಪೂಜೆ ಮಲ್ತೀಜಿ ಏಪನ್ನು ಕಷ್ಟಗಳ ಪರಿಹಾರ ಆತಜಿ ಈ ರೀತಿಯ ಚಂದ್ರನಿಗೆ ರಾತ್ರಿ ಬಲ್ಪಾಂಡಿಗೆ ಬಳಪಾತೆ ತನ್ನ ನಿತ್ಯ ನೈಮಿತ್ತಿಕ ಮಾಂತು ಬ್ರಾಹ್ಮಣರಿಗೆ ತನ್ನ ಕ್ರಮ ಉಂಟು ಪ್ರತಿಯೊಬ್ಬರು ಆಗಲಿ ಒಂದು ಅಕ್ಲಕ್ನ ಜಾತಿ ಕಟ್ಲ ಪ್ರಕಾರವಾದ ಅಂದರೆ ಅಕ್ಲಕ್ನ ಮಲ್ತನ ಕರ್ಮವನ್ನು ಮಲ್ತದೆ ಆ ನಟ್ಟಿಯನ್ನೇ ದಾಡಿಯ ಬೆರಪ ಆತಾಪನಿಗೆ ದೇವರಿನ ಪ್ರಾರ್ಥನೆ ಮಲ್ತೊಂಡರಿಗೆ ಭಗವಂತ ಪೂಜೆ ಮಲ್ಪನ ಹೊಂದಿದ್ದಾನೆ ಅವಕಾಶ ಒದಗದ ಬೈದನ್ನೆಂಕೆ ಆನ ಮಲ್ಪನ ಇಂಚಾನ ಹೆಂಗೆ ಗೊತ್ತಾಗ ಆಲ ಇದ್ದಿ ಇಂಥ ಅನುಕೂಲನೇ ಇದೆ ಇದು ಮಾಂತ ಸಾಮಾನು ಕೊಂಡ್ರೆ ಅಂತ ಆಯ್ತಿಟ್ಕೊಂಡೆ ಅವಾಗ ಮಾಂತ ಈರೆಗೆ ಬಿಡ್ತೇನೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿವಾಸರೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಕೇಂ ಮದುವೆ ಪಣ್ಣ ಪಾತ್ರದಾನೆ ಪೂರ ಎನ್ನ ಮಿತ್ತ ಬಿಡ್ಲ ಏನೇ ಈ ಮಲ್ಪನ ಬಣ್ಣ ಭಾವನೆ ನಿಲ್ಲ ಬಡ್ತಿ ಸಂಪೂರ್ಣವಾದ ಇಂಥ ಜವಾಬ್ದಾರಿ ಬರೀ ಅಂದಂಡ ನಿನ್ನ ಜವಾಬ್ದಾರಿ ಏನು ತುಂಬ ಉಂಟು ಅಂತೇನೆ ಬಟ್ರೆ ಆ ಶಾಸ್ತ್ರದ ಮಿಕ್ಕ ಶೋಕದ ಮಿಕ್ಕ ನಂಬಿಕೆ ಇವತ್ತು ದೇವರ ಪ್ರಾರ್ಥನೆ ನಡಪ ಅನ್ನೋ ಕೆಲಸ ಏರು ನಾವು ಇನ್ನಾಗ ದಾಲ ಇದ್ದೇನೆ ಬಡದೆ ನಟ್ಟೆರು ಹೋಯ್ದು ಅಂಡ ಇನ್ನ ಕಷ್ಟ ಪರಿಹಾರ ಪುನಂಜನ
ಕಾಲ ಒದಗದ ಬೈದಂಡೆ ಐನ ನಿಮಿತ್ತವಾಗಿ ಹೋಗಿ ಮಾಂತ ಕೋಡಾನ ಸುತ್ತು ತಿಕ್ಕುತ್ತಂದ್ರೆ ಐನ ಕೊಂಡು ಬರ್ತಾರೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ತಿರಿಗೆ ಐದಾದೆ ಆರ್ನ ಕಷ್ಟ ದಿನೇ ದಿನೇ ಪರಿಹಾರ ಅಂತ ಬರ್ತಂದ್ರೆ ಎಂಚೆ ಮುಳ್ಪಾನಾಗ ಕತ್ತಲೆ ತನ್ನಿಂದ ತಾನೇ ದೂರ ಆಗುವಂತ ಹೋಗ್ಕೊಂಡು ಅಂಚನೆ ಹಿಂಬೇರಿನ ಕರ್ಮದ ಫಲೋಡ್ತಾ ಎಡ್ಡೆ ಕರ್ಮದ ಫಲೋಡ್ತಾದ್ರೆ ಪೂರ್ವಾರ್ಜಿತ ಕರ್ಮ ದಾನವಾದ ತರಿವಂತ ಬರ್ತದೆ ಹಿಂಬೇರಿಗೆ ಅನುಕೂಲ ಪ್ರಾಪ್ತಿ ಆಗ್ತಂದ್ರೆ ಅಂಜನೆ ದೇವರ ನಿಮಿತ್ತ ವಿಶೇಷವಾಯಿನ ಕೃತಜ್ಞತಾ ಮಾಡಿ ಏನು ಉಪಕಾರ ಮಾಡ್ತಿದ್ರ ಉಪಕಾರ ಸ್ಮರಣೆ ಮಲ್ಪ ಮನುಷ್ಯನ ఆయన ಕರ್ತವ್ಯ ಅನ್ನೋ ಅಂಜನ ಭಗವಂತನಿಗೆ ಮಾತ್ರ ಉಪಕಾರ ಮಾಡ್ಕೊಂಡಾಗ ಆ ಭಗವಂತನ ಉಪಕಾರ ಸ್ಮರಣೆ ಅಂತ ಬಂದು ಮಾಸಿ ವ್ರತಂ ಕೃತ್ವ ಪ್ರತಿ ತಿಂಗಳ ಪೂಜೆಗಳು ವಿಶೇಷವಾದ ದಿನ ಪುಣ್ಯ ಮೇಲೆ ಸಂಕ್ರಾಂತಿಯಿಂದ ಮಾಡ್ತೇವೆ ಪೌರ್ಣಮಾಸ್ಯಾಂತ ಸಂಕ್ರಾಂತು ಕೃತವಾದ ಸತ್ಯಭೋಜನ ಸತ್ಯನಾರಾಯಣ ದೇವರ ಪೂಜೆಗೆ ಸಂಕ್ರಾಂತಿ ಆವಿಡ ಪರ್ವಕಾಲುಡು ಮಲ್ತನ ವಿಶೇಷ ಫಲ ಉಂಟು ಒಂದು ಅಂದರೆ ಪ್ರತಿ ತಿಂಗಳ ಕತ್ತಲೆದ ಬರ್ತುಗ ಸತ್ಯನಾರಾಯಣ ದೇವರ ಪೂಜೆ ಮಲ್ತುವಂಥದ್ದು ದೇವರನ್ನು ಅನುಗ್ರಹ ಪಡೆಯುವಂತಿದ್ದೇವೆ ಅವೇ ಸಂದರ್ಭಗಳು ಆ ಸಾರಿ ಆದ ಒಂಜಿ ದಿನ ಸಾಯಂಕಾಲದ ಹೊರತು ಒಂಜಿ ವ್ಯಕ್ತಿ ಕಣಕ್ತ ಕಟ್ಟ ಅನ್ಕೊಂಡು ಬೋದು ಐದು ಪೇಂಟೆ ಬರೋದು ಐದು ದಿಕ್ಕಿನ ಸುತ್ತನ್ನು ಕೊಂಡು ಬರ್ತಾರೆ ನನ್ನ ಸಂಸಾರ ಸಾಂಗೊತ್ತಿಂದ್ರ ಒಂಜಿ ಪ್ರಾಯತ ಒಂಜಿ ವೃತ್ತಿ ಆ ಸಾರಿ ಆದ ಬಟ್ಟೆ ಬಾಜಿಲ ಬರೀರ ಬೋಡಾದ ಬಂದಾಗ ಬಟ್ಟೆ ಇಲ್ಲ ಸತ್ಯನಾರಾಯಣ ದೇವರನ್ನ ಪೂಜೆ ನತ್ತೊಂದು ಮತ್ತೆ ಕುಳ್ಳಿಯೇ ದೇವರನ್ನ ಕಣ್ಣಿಡುತ್ತುವೆ ಮನಸ್ಸಿನ ದಾಳಿ ಆ ದೇವರನ್ನ ಪೂಜೆ ದಾಳಿ ಬಂತಾಯಿಲಿ ಅಂಜನೆ ಅಂತ ಬರ್ತುಕೊಳ್ಳೋದು ಯಥಾಶ್ರವಣ ಮಾಡ್ತದೆ ಪ್ರಸಾದ ಎತ್ತು ಒಂದು ಬಟ್ಟೆ ಗಂಟೆಗೆ ಆ ದೇವರನ್ನ ಪೂಜೆ ಮಲ್ಪುವಾರೆ ವೈಕ್ ಬೋಡಾತ ಮಲ್ಪುವಾರ ಅಂತಂದಾಗ ಅವ್ರ ಸಮಸ್ತ ಕಷ್ಟವನ್ನು ಪರಿಹಾರ ಮಲ್ಪುವಂಚನ ಮೂಜು ಲೋಕವಿಲ್ಲ ವಿಶೇಷವಾದ ಶಕ್ತಿತ್ವನ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಲ್ಪ ಶೀಘ್ರ ಪರಗೊಲ್ಪದೇವ ಸತ್ಯನಾರಾಯಣ ಸ್ವಾಮಿಗೆ ಉಂಡು ಎನ್ನ ಅನುಭವ ಒಂದು ಎಂಕ್ಲ ದಾಲ ಇದ್ದ ಅನ್ನೋ ಪರಿಸ್ಥಿತಿ ಒಂದು ಕಾಲು ಹುಡುಕಿಂದೆ ಇನ್ನು ಎದ್ದೆ ರೀತಿಗೆ ಏನು ಬರ್ತದೆ ಮುಂದೆ ಆ ದೇವರನ್ನ ಅನುಗ್ರಹೋಡ್ತಾರ ಪ್ರಾಪ್ತಿ ಆತಂದೆ ಮುಂಚಿನ ಸತ್ಯನಾರಾಯಣ ದೇವರನ್ನ ಪೂಜೆ ಅನುಕೂಲ ಬಂದಾಗ ಇಂಬೆನ ಮನಸ್ಸಲ್ಲಿ ಅಡಿಗೆ ಕೊಂಡು ಯಾರನ್ನ ಕಷ್ಟಗಳು ಎನ್ನಕ್ಕೆಲ್ಲ ಕಷ್ಟದ ಪರಿಹಾರ ಆವಡು ಈ ಎನ್ನ ಕಷ್ಟವಲ್ಲ ಸತ್ಯನಾರಾಯಣ ದೇವನ ಪೂಜೆ ಮಲ್ತನ ಪರಿಹಾರ ಆವು ಅಂತ ಬಂದಾಗ ಆರ್ಕೊಂತೇವೆ ಮೂಲ ಇದ್ದ ಜಾತಿ ನವ ಮಲ್ತನೆ ಆತ ತಂದೆ ದೇವರನ್ನ ಇಷ್ಟ ಜಾತಿ ದೇವರಿಗೆ ಬೋಡಾನೆ ಭಕ್ತಿ ಮಾತ್ರ ಭಕ್ತಿ ಏರು ಪ್ರಾರ್ಥನೆ ಮಲ್ತೋರ್ಪೇರ ಅಕ್ಲಿ ದೇವರ ಮುಚ್ಚಿದ ದಾನಿ ಅನುಗ್ರಹ ಮಲ್ತು ಕೊರ್ಪೇರೆ ಅಂಚಿನ ಸತ್ಯನಾರಾಯಣ ಸ್ವಾಮಿ ಆಂಜನಕ್ಲಿಗೆ ಪುಂಜನಕ್ಲಿಗೆ ಜೋಕ್ಲಿಗೆ ಮಾತೇನ ಮಲ್ಪನ ಪೂಜೆ ಸತ್ಯನಾರಾಯಣ ದೇವರನ್ನ ಪೂಜೆ ಈ ಪೂಜೆದ ವಿಧಾನವನ್ನು ಮಾತ್ರ ಆಯ್ಕೊಂಡರಿಗೆ ಪ್ರಸಾದ ತಿಳ್ಕೊಂಡರು ಇದು ತನ್ನ ಇಲ್ಲಡಿಗೆ ಬತ್ತೆ ತಾನು ಮಾತ್ರ ಪ್ರಸಾದ ಸ್ವೀಕಾರ ಮಾಡ್ತದೆ ನಮ್ಮ ಪ್ರಸಾದಗೊಂಡ ಆ ಪ್ರಸಾದ ಒಂದು ಅಂಶಾಣ ತನ್ನ ಇಲ್ಲಡಿಗೆ ಹೋಗುವುದು ಒಂದು ಪಡ್ಕೊಂಡು ನಾವು ಮಾಂತರಿಗೆ ಸೇರೋಡ ಆ ಪ್ರಸಾದ ಒರೀ ತಿನ್ಪುಣಿ ಹತ್ತು ತಾನು ಅವೇ ಪಂಡ ಒಂದು ಪಕ್ಕಿಲ ಅನ್ನ 4 ಪಟ್ಟು ತಿನ್ಪೋಗಿ ನವರವಾಣಿ ಮಾತ್ರ ಆಯಾಕೊಂಡು ಆಯಾಯೇ ತಿನ್ಪುಣೆ ಅಂಚೆ ಇಪ್ಪರಲ್ಲಿ 10 ದಿನ ಕೈನ ಉಪಕಾರ ತಿಳ್ಕೊಡುವುದು ಮಾಡಿ ಬಂದಿನೇ ಪ್ರಸಾದ ಕೊಂಡು ಬತ್ತೆ ತನ್ನ ಇಲ್ಲಾದ ಬತ್ತೆ ತನ್ನ ಬಡಿದ ಬಂಡೆ 2 ಜನ ಸೇರುವುದು ಪ್ರಾರ್ಥನೆ ಮಾಡಿ ಭಗವಂತ ಅನ್ನ ಕಷ್ಟಗಳ ಪರಿಹಾರ ಮಲ್ಪಲೆಯನ್ನು ಬಡಿದ್ರೆ ಪ್ರಾರ್ಥನೆ ಮಲ್ತೊಂಡೇನೆ ದೇವರಿಂದ ನಂಬು ಕೆಟ್ಟವರಿಲ್ಲವೋ ಭಗವಂತನ ನಂಬದೇ ಕೆಟ್ಟವರು ದೇವರಿಗೆ ನಂಬನ ಕಲಿಯಪತ್ತ ಹಾಳಾಯಿರದ್ದಿ ನಂಬಾಂದ್ರೆ ಹಾಳಾಪನಂಚ ನಂಬಿಕೆ ದೇವರ ಪ್ರಾರ್ಥನೆ ಮಲ್ತೊಂಡಿಗೆ ಪೊಲದಾಣಿ ಅಂಚೆ ಪಂಚಕಟ್ಟ ಕಣಕ ಬತ್ತೊಂದು ಉರಿಯ ಶ್ರೀಮಂತನ ಇಲ್ಲಡೆ ಪೋಯೆಂಬಿ ಆಡಿಪೋತಾನಾಗ ದೈವಾನುಗ್ರಹ ಪ್ರಾಪ್ತಿ ಆತಂದೆ ಐದಾದೆ ಆ ಒಂಜಿ ಕಟ್ಟ ಕಣಕಗೆ ಸತ್ಯನಾರಾಯಣ ಪೂಜೆ ಉಮಾಂತ ಬೋಡ ಅವಾಂತ ಪ್ರಾಪ್ತಿ ಆತಂದೆ ಐನುಕೊಂಡು ಬರ್ತದೆ ಇವೇ ಬಟ್ಟೆಲಿರ್ತಾರೆ ಸತ್ಯನಾರಾಯಣ ದೇವನ ಪೂಜೆ ಮಲ್ತೆ ಐದಾದೆ ಆಯನ ಕಷ್ಟ ಸಮೇತ ಪರಿಹಾರ ಆತಂದೆ ಎನ್ನು ಬಡಮನ ವಿಚಾರ ಅಲ್ಲ ನನಗೆ ಈ ಸತ್ಯನಾರಾಯಣ ದೇವನ ಕಥೆಟ್ಟಿಗೆ ಏನೊಂದು ಬರ್ಕೊಂಡು ನನ್ನ ಸಂತಾನ ಪ್ರಾಪ್ತಿ ಇದ್ದಾನಕ್ಕೆ ಸಂತಾನ ಪ್ರಾಪ್ತಿ ಆಗೊಂಡು ಬಂದ ಪ್ರತಿಯೊಂದಕ್ಕೆ ಒಂದು ನೀತಿಯುಕ್ತವಾದ ಕಥೆ ನನಗೆ ಜೀವನ ಅಳವಡಿಸಾವಳ ಕಥೆ ಒಂದು ಈಗ ಕೊಡಾದ ಈ ಕಥೆಯನ್ನು ಸತ್ಯಾವಂತ ಪೋತಂಡೆ ಅಂದರೆ ರಾಜದಂಪತಿಗಳು ಸತ್ಯನಾರಾಯಣ ದೇವರನ್ನ ಮೃತೋನ ಸುದೆತ್ತ ಬರೆಟ್ಟು ಮಲ್ತೊಂದಿತ್ತೇನೆ ಅಂದ್ಕೊಂಡು ಭದ್ರಶೀಲ ನದಿ ನೀರೇ ಸತ್ಯಸ್ಥ ಪ್ರಥಮ ಸಾಯಂಕಾಲ ಬರ್ತಡು ಬರಿತೋಂದು ಒಬ್ಬನ ಸುದೆತ್ತ ಬರೆಟ್ಟು ಕಂಡಾಂಡು ಬಿಡಿದ 2 ಜನ ಸೇರುವಂತು ಸತ್ಯನಾರಾಯಣ ಅಂಚೈತ್ಯಾರಾಜೆ ಜಿತೇಂದ್ರಿಯ ಸತ್ಯವಾದಿ ಯವು ದೇವಾಲಯ ಪ್ರತಿ ಜಿತೇಂದ್ರಿಯ ಆದಿತ್ತೆ ಸತ್ಯವಂತೆ ಆದಿತ್ತೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿತ್ತೆ ಬಡಬಗ್ಗೆಯರಿಗೆ ದಾನ ಧರ್ಮ ಮಲ್ತೊಂತಿತ್ತೆ ಪ್ರಜೆಕ್ಟ್ ತನ್ನ ಜೋಕಲಿಕ್ಕಿನ ಸುವಂತಿತ್ತೆ ಕಷ್ಟ ಕಾರ್ಪುಣ್ಯನು ಸಹಕಾರ ಆತುತ್ತಿನ ಅಂಚಿನ ಮಹಾರಾಜ ಸಮೇತ ಸಂತಾನ ಪ್ರಾಪ್ತಿ ಆತಿಥಿ ಸಂತಾನ ಕೂಡ ನಾಟ ಸುಲಭ ಆಪುಜಿ ನಮ್ಮನ್ನು ಹೇಳ್ತಾರೆ ಮದುವೆ ಆಗಿ ಏತ ವರ್ಷ ಕರೆನೆಲ್ಲ ಜೋಕ ಆವನ್ನಕ್ಕೆ ಏದೇ ಜನ ಉಳ್ಳೇರು ಒಂಜಿ ಬಾಯಿ ಆಯ್ಸಾಟಿಗೆ ಹಂಗೆ ಯಾರು ಒಂದು ಮಾಡ್ಬಾರೆಲ್ಲ ಉಳ್ಳೇರು ಅವಾಗ ದೇವರನಂಗೆ ಕೊರನೆ ಎನ್ನಮ್ಮ ಇದ್ದೀನ ಮಲ್ಕರಿ ಬಲ್ಲಿ 3-4 ಜೋಕಲೆಲ್ಲ ಪ್ರತಿರೋಧಗಳು ಆವೋಡು ನಮ್ಮ ಹಿಂದೂ ಸಮಾಜ ಬಳಸ್ಕೊಂಡು ಬೋಡು ಮಾಂಜನ ಮುತ್ತೈದಿನಕ್ಕೆ ಯೋಚನೆ ಮಲ್ಪು ನಮ್ಮ ಅಂತ ಇದ ಅಂಜನೆ ಆ ಒಂಜಿ ಬಾಲೆ ತಿಕ್ಕೋಡು ಏತ ಕಷ್ಟ ಬರೋದು ಮೊಚ್ಚಿನ ಮನೆಗೆ ದೇವ್ರ ಬುಕ್ಕಲ್ ಬರ್ತಾರೆ ಬೋಡಿನ ಮನೆಗೆ ಒಂಜಿ ಸಾರಿ ಕೊಡಿ ಅಂಜನೆ ಈ ಸಂದರ್ಭಗಳು ರಾಜ ದಂಪತಿಗಳ ಜೋಕ್ಲ ಇದ್ದ ಸಂದರ್ಭಗಳು ಸುರೇತ ಬರೆಟ್ಟು ಪೂಜೆ ಮಲ್ತುಂಟೆ ದಾಯಿ ಸುರೇತ ಬರೆತ ಅರಮನೆ ಇದ್ದ ಅಂತ ಎಣ್ಣಾಗ ಪರಿತ್ತು ಒಂದು ಹೋಗ್ಬಿಟ್ಟು ನೀರು ಅತಿ ಶುದ್ಧವಾದಿತ್ತು ನಾವು ಒಂದು ಪಡ್ಬೋ ನಾವು ಪ್ರಸನ್ನವಾಯನ ಮನಸ್ಸಿಡೆ ಶುಭ್ರವಾಯನ ಜಾಗೆಡೆ ಎಡ್ಡೆ ಪರಿಕರವನ್ನು ಸೇರಿಸಾವಂತು ಎಡ್ಡೆ ಜನಪ್ರಿಯನ್ನು ಸೇರಿಸಾವಂತು ಸತ್ಯನಾರಾಯಣ ದೇವನ ಪೂಜೆ ಆ ದೇವನ ಪೂಜೆ ಮಾಡ್ಕೊಂಡು ಅಂಡ ಮನಸ್ಥಿತಿ ಎಡ್ಡೆ ಬೋಡು ಒಂದು ಮಾಡ್ಬೋ ನಾವು ಆ ಪುಸ್ತಕ ಬೀಳ್ತಾರೆ ಅವೇ ಸಾರಿಯಾದ ಆ ಊಡೋರು ವ್ಯಾಪಾರಿ ಸಂತಾನಹೀನಾಯನ ಆಯ್ದ ಸಂತಾನ ಇದ್ದಿ ಆ ಸಾರಿಯಾದ ಓಡೋಡು ಬೋಡಾನ ಸುತ್ತನ್ನು ಬತ್ತೊಂದು ವ್ಯಾಪಾರ ನಿಮಿತ್ತವಾದರೆ ಈ ಸುದೆತ್ತ ಬರಿಟ್ಟು ಬರ್ತೆ ನನಗೆ ಅರಸ ದಂಪತಿಗಳು ಮಲ್ಪನ ಪೂಜೆ ಅಂತೋದು ಒಂತೆ ಬರ್ತು ಕುಳ್ಳಿಯೇ ಪೂಜಾ ಸಂದರ್ಭಗಳು
ಏತೇ ಅವಸರಕ್ಕಿತ್ತಲ್ಲ ಆಚಾರ್ಯರ ಬಲ್ಲಿ ಇನ್ನೊಂದು ನಂಗೆ ಸಂಪರ್ಕ ಏನೆಲ್ಲ ಇರಲ ಪಾತ್ರ ಎಂಕ್ಲಿ ಇರಲಿಲ್ಲ ಮಾತ್ರ ನಮ್ಮ ಏಕಾಗ್ರತೆ ಇಚ್ಛಾನೆ ಮಲ್ತನ ಕೆಲಸ ಫಲಿತಾನ ಆಗಿದೆ ಪೂಜೆ ಮಲ್ತದ ಪ್ರಯೋಜನ ಆಗ್ತಿದ್ದೀನಿ ಮಾಡಿ ನಾನು ಪಾಲ್ತನ ಪೂಜೆ ಸರಿ ಆಗ್ತಿದ್ದಿಂದೆ ಲೆಕ್ಕ ದೇವರು ಕೊಡ್ತಿದ್ದೇರಿಂದ ದೇವರು ಕೊಡೋಣ ನಂಗೆ ಆ ಯೋಗ್ಯತೆ ಕೊಡು ಆ ಯೋಗ್ಯತೆ ನಮ್ಮ ತಯಾರಿ ಮಾಡ್ತೋಳು ನಮ್ಮನೇ ಉಂಟವು ಏಕಾಗ್ರತೆ ಇದ್ದಾನೆ ಮನಸ್ಸು ಸರಿಯಾಗಿ ಚಂಚಲತ್ವ ಮನಸ್ಸಿಗೆ ದೇವರು ಒಲಿ ಪೂಜೆ ಇರೋದು ಚಂಚಲ ಮುಖ್ಯ ಕೃಷ್ಣ ಅರ್ಜುನ ಪಂಚರಿಗೆ ದಾನೆ ಪಣಪುನೆ ಅಂದು ಕೃಷ್ಣ ಇದು ಮಾಂಸ ಪಣಪುನೆ ಅಂದರೆ ಬರ್ಪೂಜಿ ಮನಸ್ಸನ್ನು ಮಾಡೋದು ಮಂಗಲ ಕೈ ಮಾರಾಡ್ತಾ ಆ ಮಾರಾಡ್ತಾ ಆಯ್ತು ಅಂತ ಹೋಗಿ ಹತ್ತಾನೆ ಒಂಜೇ ದಿಕ್ಕ ಸ್ಥಿರವಾದ ಉಂತುಜಿ ಅಂಚಿನ ಮನಸ್ಸವು ಒಯ್ತಾದ ಅಭ್ಯಾಸ ಏನೋ ತಗೊಂತೆಯ ಅಭ್ಯಾಸೋಡನ್ನು ಕಟ್ಟಬಾರದು ಒಂದು ಅದಕ್ಕೆ ಕುದುರೆ ಅಲ್ಲ ಈಗ ಕಡಿವಾಣ ಮಾಡಿ ಹೋಯ್ತು ಬಂತು ಒಂದೇ ದಿನ ಆಪುಂಡು ಮನೆ ಸಾಧ್ಯತೆ ಎಪ್ಪತ್ತು ಮಲ್ಕೊಂಡು ಹೋಗಿನಂಡ ಆಪುಂಡು ಐಕೊಳದು ಏಕಾಗ್ರತೆಯ ದೇವದ ಆರಾಧನೆ ಹೊತ್ತೊಂದು ಬರೋದು ಅಂಜನೆ ಈ ರಾಜರಂಬರಿಗೆ ಪೂಜೆ ಮಾಡ್ಕೊಂಡಾಗ ಆ ವ್ಯಾಪಾರಿ ಆಡಿ ಬತ್ತೆ ಅಲ್ಪ ಓಡಲು ಉಂಟಾಯಿ ಪೂಜೆ ಅಲ್ಪ ತೂಯ ಪೂಜೆನೆ ಅಖೇರಿ ಕೇಂದ್ರಿಗೆ ರಾಜರ ವಿನಮ್ರವಾದ ಕೇಂದ್ರಿಗೆ ಹಿರಿಯ ನಮ್ಮ ಹಿರಿಯಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಮಾತು ನಲ್ಲ ವ್ಯಕ್ತಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೊತ್ತು ವಾದಿಗಳನ್ನು ಪೂಜೆ ಮಾಡ್ತಾರೆ ವೈಕ್ಯಪಡಾದ ಮಾಡ್ಕೊಂಡು ಎಂದಾಗ ಕಿಮಿದಂ ಕುರುಷೇ ರಾಜನ್ ಭಕ್ತಿಯುಕ್ತೇನ ಏರಸಾಂ ಪ್ರಕಾಶಂ ಕುರುತಸ್ವರಂ ಶೋತುಮಿಚ್ಛಾಮಿ ಸಾಂಪ್ರತ ಈ ವಿಚಾರ ಮಾತ್ರ ಕೇಳೋದು ಮಾಡಿ ಮನಸ್ಸು ಆತುಂಡು ವಾದೇವರನ್ನ ಪೂಜೆನ ಮಲ್ತೊಂದುಲ್ಲಾರು ಅದ್ಯಾಯನ ಭಕ್ತಿ ತೋಜಿ ನೀರಿನ ಮೋನೆಡು ವಿಚಾರದಾನೆ ಅಂತ ಎನ್ನಾಗ ಪೂಜನೆಂ ಕ್ರೀಡೇ ಸಾಧೋ ವಿಷ್ಣು ಅತುಲ ತೇಜಸ ವಿಶೇಷವಾನ ತೇಜಸ್ಸು ಪುಂಜವಾಯನಂಚನ ಲೋಕೋಗ್ಲಾ ಸಮಸ್ತ ಕಲ್ಯಾಣಕಾರಿಯಾಯನಂಚನ ಕೇಣ್ಯನ ಕೊರ್ಪುನಂಚನ ಆ ಭಗವಂತೆ ಮಹಾವಿಷ್ಣುವನ ದೇವಿಯನ್ನ ಪೂಜೆಯನ್ನು ಸತ್ಯನಾರಾಯಣ ಸ್ವರೂಪಿಯಾದೇನು ಮಲ್ತೊಂತುಲಿ ಪುತ್ರಾದ್ಯಾವಾಪ್ತಿಗಾಮ್ಯ ಸಂತಾನ ಪ್ರಾಪ್ತಿಗೋಸ್ಕರವಾದ ಎಡ್ಡೆ ರೀತಿಯ ಸಂತಾನ ದೇವಿ ಅಂತ ಕೊರಡು ಐಕೆ ಬಡಾದೆ ಆ ಮನಸ್ಸ ಇಚ್ಛೆಯಿಂದ ಒಂದು ಪೂಜೆ ಮಲ್ತೊಂತುಳ್ಳೆ ಎಂದು ಬಡದೆ ಈ ವ್ಯಾಪಾರ ಬಂತ ಭೂಪಸ್ಯ ವಚನ ಸುತ್ತ ಆ ಪಾತೆಯನ್ನು ಕೇಳಿದೆ ಇಂಬ್ಯಾಗ ಮನಸ್ಸಿಗೆ ಸಂತೋಷವಾದ ಹೋತುಂಡು ತಾನೇ ಬರ್ಸ ಬರಾನ್ನ ಕೊರ್ತುಡು ಆ ಭೂಮಿ ಕಾಯುವಂತಿತ್ತಿನ ಕೊರಸುಡಿ ಅಂತ ಬರ್ಸ ಬತ್ತಂದ್ರೆ ಭೂಮಿಗೆ ಸಂತೋಷ ಹಾಕೊಂಡು ಅವೇ ಪ್ರಕಾರವಾದ ಮನಸ್ಸಿಗೆ ಏಪ ಚಿಂತನೆ ಬೋಡಾನ ಸೊತ್ತು ಸಂಪಾದನೆ ಮಾಡ್ತಾರೆ ಏತೋ ದೀಡ್ನ ಉಂಡು ಅಂಡ್ ಉತ್ತರಾರ್ಯಾದ ಎಲ್ಲ ಇದ್ಯಾನ್ನು ಹೇಳ್ತಾವ್ರ ಇಮ್ಮೇನ ಮನಸ್ಸನ್ನು ಯೋಚನೆ ಒಂದು ಬಾಲೆ ಆಂಡ ಒಂದು ಅಪ್ಪಗೆ ಈ ರೀತಿ ಪೂಜೆ ಇಡ್ತಾದ ಬಾಲೆ ಹಾಕೊಂಡು ಬಂದು ವಿಚಾರ ತಿರಿನಾಗ ಇಂಬ್ಯಾಗದ ಮನಸ್ಸು ಸಂತೋಷವಾಂಡೆ ವಿಚಾರದ ಎತ್ತೊಂದು ನಾನು ಏನು ವ್ಯಾಪಾರಕ್ಕೆ ಹೋಗ್ಬೇಕು ನಾನು ಇಲ್ಲೆಡೆಗೆ ಬರ್ತೇನೆ ಬರ್ತದೆ ಭಾರ್ಯ ಲೀಲಾವತಿ ಸತಿ ಈ ವ್ಯಾಪಾರ ಬಡಿಸಿದ ಬುದಾರೆ ಲೀಲಾವತಿ ಏನು ಬಂಡತೆ ಅಂಚನೆ ಬಡಿತೀರ ಮತ್ತೆ ವಿಚಾರ ಬಂಡೆ ಪ್ರಸಾದ ಕೊರಿಯೆ ರಡ್ಡೆಲ್ಲ ಸೇರುವಂತ ಪ್ರಾರ್ಥನೆ ಮಲ್ತೋದು ಪ್ರಸಾದ ಕೊರಿಯೇ ತೊಂದತೆ ರಡ್ಡೆಲ್ಲ ಸೇರುವಂತು ಪ್ರಾರ್ಥನೆ ಮಲ್ತದೆ ಭಗವಂತನ ಪ್ರಾರ್ಥನೆ ಇದೇ ರೀತಿ ಸಂತಾನ ಪ್ರಾಪ್ತಿ ಮುಕ್ತಿ ಕೊಡಲಿ ಭಗವಂತ ಈಗಿನ ಸೇವೆಯನ್ನು ಮಲ್ಪುವನ್ನು ಪಡೆದೆ ಪ್ರಸಾದ ತೊಂಡಾಳ ಲೀಲಾವತಿ ಆ ಪ್ರಸಾದನೆ ಹಿಂಬಾಡಿ ದೋಷವನ್ನು ಅಂತ ಪರಿಹಾರ ಮಾಡ್ತಾರೆ ವೈದ್ಯೋ ನಾರಾಯಣೋ ಹರಿ ದೇವರನ ದಾನೆ ದೇವರೇ ವೈದ್ಯರಾದ ಸ್ವಲ್ಪ ಕೆಲಸ ಮಾಡ್ತೇವರಿಗೆ ಮತ್ತೆ ದೋಷ ಅಂತ ಪರಿಹಾರ ಆತಂದ್ರೆ ಐಡ್ತಾದ ಆಳು ಗರ್ಭವತಿ ಆತಾಳು ದಶಮೇ ಮಾಸಿವೀತಸ್ಯಾಹ ಕನ್ಯಾರತ್ನ ಮಜಾಯಿತ ಅಂದರೆ ಸಂತೋಷವಾತಂದ್ರೆ ಆ ಊರಿಗೆ ಆ ದಾನೆ ಆತನ ಇಲ್ಲಾರಿಗೆ ದಾನೆ ಒಂದು ಬಲ್ಪುದಿ ಇಲ್ಲಕ್ಕೆ ಆತಂದ್ರೆ ಎಂಬ ಗರ್ಭಿಣಿ ಆತಾಳು ಮಾಡುವ ವಿಚಾರ ತಿಳಿಯುವಂತು ಆ ನವಮನೆ ಹೊರಮನೆ ತಿಂಗಳು ಗರ್ಭ ಸಂಸ್ಕಾರವನ್ನು ಮಲ್ತೊಂದು ಬರ್ತದೆ ಸೀಮಂತೋನ್ಮಯನ ಅಂತೊಂದು ಅಕಲ ಜಾತಿ ಕಟ್ಲ ಪ್ರಕಾರವಾದ ಮಲ್ತೊಂದು ಬರ್ತದೆ ದಶಮೇ ಮಾಸವೀತ ಪತ್ತನೇ ತಿಂಗಳು ಯೋಗ್ಯವಾಯಿನ ಪುಣ್ಯಮತ ದಿನತ್ತಾನೆ ಪುಣ್ಯಬಾಲಿಗೆ ಜನ್ಮ ಕೊಡ್ಪಾಳ ಪುಣ್ಯಬಾಲ ಅಂಡ್ಲ ಪುಣ್ಯಮದ ಚಂದ್ರದೇವಿಯ ಲಗ್ನ ಇತ್ತು ನೀಡ್ತಾವರ ಅದಕ್ಕೆ ಶುಕ್ಲಪಕ್ಷ ಶುಕ್ಲಪಕ್ಷದ ಚಂದ್ರದೇವಿಯಲ್ಲಿ ಇತ್ತಂಡು ಈ ಪ್ರಕಾರವಾದ ಜಾತಕರ್ಮ ಇತ್ಯಾದಿ ಅಂತ ನಾಮಕರಣ ಮಲ್ತರಿಗೆ ಕಲಾವತಿ ಎಂದು ಬಂದದೆ ಸಂತೋಷವಾಯಿನ ವಾತಾವರಣ ಅನ್ನದಾನ ದಾನ ಧರ್ಮ ಇತ್ಯಾದಿ ಅಂತ ಮಲ್ತೇರಿ ಆ ಪುರ್ತಗೂ ಲೀಲಾವತಿಗೆ ಏನು ಪಾಲು ಕಂಡಾಂಡ ತಥೋ ಲೀಲಾವತಿ ಪ್ರಾಹ ಸ್ವಾಮಿನಂ ಮಧುರಂ ಮಜ ಸಂತೋಷವಾದ ಪ್ರಿಯವಾದ ಭಾಷೆಯಲ್ಲಿ ಆಳು ಕಂಡಾಂಡ ಕೇಳ್ಪಾಡು ಸ್ವಾಮಿ ಆಣಿಂಕ್ಲ ಬಾಲಿಗೆ ಬೋಟಾಂಡಿ ಪೂಜೆ ಮಲ್ಪೋನ್ ಪ್ರಾರ್ಥನೆ ಮಲ್ತು ಅಂತ ಪ್ರಸಾದ ಕೊಡನಾಗ ಭಗವಂತೆ ಐದು ನಾವು ಒಂದು ಅಂಶವನ್ನು ಕೊಡ್ತೇವೆ ಇಂಕ್ಲ ಮುಂದೆ ಬಾಲಿತ ರೂಪವನ್ನು ಕೊಡ್ತಾ ಇದ್ದೀನಿ ಆ ಇಂಕ್ಲ ಮನಸ್ಸಿಗೆ ಸಂತೋಷವಾದಂಡೆ ದಾಲ ಜೋಕ್ಲು ಇದ್ದಾನೆ ಬರ್ತದೆ ಈ ಇಲ್ಲ ಬೆಳಗಾವಿ ಪುಣ್ಯಬಾಲೆ ಅಂತ ಒದಗದ ಬೈದಂಡೆ ಪುಣ್ಯಬಾಲೆ ಅಂಡ್ಲ ಆತ ಮಧುರವಾತ ಪುರ್ಲಾತುಂಡ ಬಾಲೆ ಲಲಿತವಾತುಂಡು ಅವಾಗ ಸತ್ಯನಾರಾಯಣ ಪೂಜೆನ ಮಲ್ಪುಕೊಂಡು ಬಂದಾಗ ವಿವಾಹ ಸಮಯೇತಸ್ಯಾಹ ಮದುವೆತ ಬರ್ತದೆ ಮಲ್ಪಕ ಇದ್ದಂಗೆ ಟೈಮ್ ಇಜ್ಜಿ ಪುರುಸೊತ್ತಿಜ್ಜಿಂದ ಪಡೆದ್ರೆ ನೆವನ ಬಂಡೆ ಅಂಜನೆ ಸಮಯ ಕರೆದುಕೊಂಡು ಬಾಲೆ ಮಲ್ಲೆ ಮಲ್ಲೆ ಆಗುವಂತ ಬತ್ತಂದ್ರೆ 5 ವರ್ಷ ಅಂಡೆ ವಿದ್ಯಾಭ್ಯಾಸ ಅಂಡೆ 5ನೇ ವರ್ಷ ವಿದ್ಯಾಭ್ಯಾಸ ಮಲ್ಪೋಡುದುಂಡು ಇತ್ತ 2 ವರ್ಷ ಆದಾಗ ನಮ್ಮ ನಿಗ್ ಬಾಡ್ಬಾ ಹೋಗ್ಲೇನು ಅಂತ ದಾನೆ ಆ ಬಾಲೆಗೆ ಒಂಜಿ ಅಪ್ಪೆಮ್ಮನ ಒಟ್ಟಿಗೆ ಉಂಟು ತಗೊಂಡು ಒಂಜಿ ಆ ಒಂಜಿ ಕೊಡಲು ಆ ಒಂಜಿ ಗೊಬ್ಬು ಒಂದು ತೂಪನ ಒಂಜಿ ಅವಕಾಶವೇ ನಮ್ಮ ಮಕ್ಕಳಿಗೆ ಒಟ್ಟಿಗೆ ಸಾಧು ಕೊಡ್ಪುಜ ಅಂಚಿನ ಜೋಕಲು ಮಲ್ಲೆ ನನಗೆ ಅಪ್ಪೆಮ್ಮನ ತೂಕೊಂಡು ಕೊಡ್ಬೋದು ಉಂಡ ಇವರು ನಮ್ಮನೇ ಕಲ್ಪಾಯಣ ಬುಜ್ಜಿ ಅಂತ ಏತ ಲಾಲೇತ ಪಂಚವರ್ಷಾಣಿ ದಶವರ್ಷಾಣಿ ತಾಡೆ ಏತು ಮಾಡ್ಬೋಣ 5 ವರ್ಷ ಪರ್ಯಂತರ ಮಾತ್ರ ಬಾಲೇನ ಅಪ್ಪೆಮ್ಮನ ಒಟ್ಟಿಗೆ ಜೀವಂತ ಲಾಲನೆ ಪಾಲನೆ ಪೋಷಣೆ ಇದ್ದೆ ವಿದ್ಯೆ ಬುದ್ಧಿ ಇತ್ಯಾದಿ ಅಂತ ಅಪ್ಪೆಮ್ಮನೇ ಕೊಂಡು ಉಂಟು ನನಗೆ ನೋಡ್ಕೊಂಡು ಸೊತ್ತಿದ್ದಾನೆ ಮಾಡ್ಕೊಂಡು ಅಂಚ ಆ ಬಾಲ ಬಾಡ್ಲಿಕ್ಕೆ ಸಾಕು ಅಂಜೆ 3 ಅಂಚಾತಿಜ್ಜಿ 5 ವರ್ಷ ಪರ್ಯಂತಲ 8 ರೀತಿ ಅಪ್ಪಮ್ಮ ಅಂತ ಅಂತಿತ್ತೇರಿ ಅಂಚನೆ ಕುಂದು ಬಾಲೆ ಮಲ್ಲೆ ಆಯಾಳು
14 ವರ್ಷ ಅಂದರೆ 14 ವರ್ಷ ಆದ ಪುಣ್ಯ ಮದುವೆ ಮಲ್ಪೋಡುವುದನ್ನ ಯೋಚನೆ ಬರ್ತಂಡೆ. ಅಂದರೆ ಯೋಗ್ಯವಾಯನಂಚಿನ ಹಣ ಅನ್ನಾಡ್ದು ಮದುವೆ ಮಲ್ತೇವೆ ಕಾಂಚನ ಅಂದ್ಕೊಂಡು ಊರಿಗೆ ಹೋಗ್ಬೋದು. ಅಲ್ಪ ಯೋಗ್ಯವಾಯನಂಚಿನ ಸುಂದರವಾಯನ ಹಾಡಲು ಬರ್ತದೆ. ಮದುವೆ ಮಲ್ತೇವೆ ಆ ತುಡ್ಲ ಸತ್ಯನಾರಾಯಣ ದೇವರ ಪೂಜೆ ಮರೆತಿರ್ತು ಹೋಗುತ್ತುಂಡು. ತಥೋ ಭಾಗ್ಯವಶಾತ್ತೇನ ವಿಸ್ಮೃತಂ ಮೃತಮತ್ತಮಂ. ಪೂಜೆ ಮಲ್ಪನ ಅವಕಾಶ ಮೆಕ್ಕಳಿಗೆ ದೇವರ ಒದಗ ಸಾಥ್ ಕೊಡ್ತಿದ್ದೇನೆ ಮೆಕ್ಕಳಿಗೆ ಆ ಮನಸ್ಸೇ ಬೈದ ಜೇನು ಬಡಬರ ಅಂಚನೆ ಸಮಯ ಕರೆಂಡೆ ಇಲ್ಲಿ ಮರ್ಮಯ್ಯ ತುಳ್ಳೆ ನಡೆದೆಲ್ಲ ಸೇರೊಂದು ವ್ಯಾಪಾರ ನಿಮಿತ್ತವಾದ ಪರದೇಶಗೂ ಬೋಪೇರಿಗೆ ಆ ಪುರ್ತಗೂ ಭಗವಂತನ ಶಾಪ ಪುಂಡು ಏಪ ನಿಖಿಲ ಭ್ರಷ್ಟರ ತುಳ್ಳೆರ ನಿಖಿಲ ಪಂಥರ ಪ್ರತಿಜ್ಞೆಗೆ ಭಂಗಕೊಂಡು ಬರ್ತಾರೆ. ಭ್ರಷ್ಟ ಪ್ರತಿಜ್ಞಮಾಲೋಕ್ಯ ಶಾಪಂತಸ್ಮೇ ಪ್ರದತ್ತವಾನ್ ದಾರುಣಂ ಕಠಿಣಂಚಾಸ್ಯಾಮ ದುಃಖಂ ಭವಿಷ್ಯತಿ. ನಿಖಿಲಿಗೆ ವಿಶೇಷವಾದ ಕಷ್ಟ ಪ್ರಾಪ್ತಿ ಆವಾಡ. ನಿಖಿಲ ಪಂಡಿಪಾತ್ರೆ ನಡಪಡ ಅಂತ ಕೊರಿಯಾರು ಏನು ನಿಖಿಲ್ಗೆ ಏನು ಕೊರಿಯೆ ನಿಖಿಲಿಗೆ ಆ ಕೃತಜ್ಞತಾ ಭಾವನೆ ಇದ್ದಿ ಅಂದೇಳಿದವರ ನಿಖಿಲ ಅತಿ ಭ್ರಷ್ಟರ ತುಳ್ಳಾರ ಐಕಬಡಾದ ಸಹಿಸಿರ ಅಸಾಧ್ಯವಾದ ಕಷ್ಟ ನಿಖಿಲಿಗೆ ಪ್ರಾಪ್ತಿ ಆವಾಡ ಅಂದ್ಬಳ್ದು ದೇವರ ಶಾಪವಾಂಡ್ರಿ. ಆ ನಿಮಿತ್ತವಾದ ಮಿಕ್ಲಿಗೆ ಪರದೇಶಕ್ಕೆ ಹೋಯ್ನಕ್ಲೆ ಓಡು ನಲ್ಪ ಬಿಡದು ರಾತ್ರಿದ ಹೊತ್ತು ಸ್ವಲ್ಪ ವಿಶ್ರಾಂತಿ ತೋರಿಕೊಳ್ಳೇವೆ. ಮುಂದೆ ಸರಿಯಾದ ಸಂದರ್ಭ ಬಂದು ದೇವಿಯ ನಿರ್ಮಾಣ ಮಂತ್ರಜ್ಞನ ಕಳುವೇರೆ ಆ ರಾಜನ ಆಸ್ಥಾನಕ್ಕೆ ಹೋದು ಅಲ್ಪ ಕೋಶಗಾರಡ್ಬೋದು ಅಲ್ಪ ಇತ್ತ ಸುತ್ತನ ಮಾ ಅಂತ ಕಂಡು ಅಂತ ಬರ್ತೇನೆ. ಅಲ್ಪ ಕಾತೋಂತಿತ್ತಗಳಿಗೆ ಎಚ್ಚರಿಕೆ ಆಂಡ್ರೆ ಆಗಲಿ ಬೆರಿಯೇ ಬರ್ತದೆ. ಬೆತ್ತಲೆ ಕಳುವೆಯನ್ನು ಬಂದು ಸುತ್ತು ಸಮೇತವಾದುಕೊಂಡು ಹೋದು ರಾಜನ ಹಬ್ಬಿ ಪ್ರಸಾರಿಗೆ ರಾಜಾದ ಸಮೇತ ದೇವೇರನ ಮಾಯ ಮುಸ್ಕತಂಡು ಮೆಕ್ಕಲು ತಪ್ಪು ಮಲ್ತ ಅದನ್ನೆಲ್ಲ ದೈವದ್ರೋಹ ಅಂತ ಹೇಳಿದವರ ಮೆಕ್ಕಲು ಸುತ್ತು ಸಮೇತವಾದುಕೊಂಡು ಹೋದು ಕಾರಾಗೃಹ ಸೇರಿಸಾಯಿ ಸಮಯ ಕರಿಂಡಿಂಚನೆ ಮುಲ್ಪ ಇಲ್ಲಾಲೆ ಲೀಲಾವತಿ ಕಲಾವತಿ ಅನ್ನೋದನ್ನ ಅಪ್ಪೆ ಮಗಳ ರೆಡೇ ಜನ ಉಳ್ಳೇರು ಇಲ್ಲ ಎಲ್ಲ ಆಂಜನಗಳು ಇದ್ದೀನ ಬಣ್ಣಮನ ಧಾವೆನ ಕಳುವೇನು ಅಂತ ಇತ್ತನ ಸುತ್ತು ಅಂತ ಕಂಡು ಅಂತ ಹೋಗ್ತಿರೋ ದಾಲ ಹೊರಿತೀವಿ ಸಂಪತ್ತು ಕೊರ್ಬಣದ ಆಗಿ ಬಡಾತೆ ತಾನು ತಿನ್ನೋಡು ಸಮಾಜ ಹಿಡಿದು ಪಗಾರ ಆವಡು ಬಡಬಗ್ಗೆರಿಗೆ ಸಹಾಯ ಆವಡು ಒಂಜಂಶ ಸತ್ಕಾರ ವಿನಿಯೋಗ ಮಾಡ್ಕೊಡು ಸತ್ಕರ್ಮ ವಿನಿಯೋಗ ಮಾಡ್ಕೊಡು ನೋಡು ಅತನಾಡ ತಸ್ಯ ತೃತೀಯಾಗತರಿ ಭವತಿ ನಾಶಾನು ಬಣ್ಣಮನ ಬರು ವೈತಾದ ಬರು ಸುತ ಭ್ರಾತೃ ರಾಜಾಗ್ನಿ ಜೋರಾನಿಲ ಇಷ್ಟ ದುಷ್ಟರಾಯನ ಜೋಕಲು ಕುಟ್ಟುವಿರಿ ಅಪ್ಪೆಮ್ಮೆ ಮಾಡ್ತಾನೆ ಬದುಕದ ಬಗ್ಗೆ ಆಗ್ಲಿಕ್ಕೆ ದಾಳ ಬೇಜಾರಿದ್ದಿ ಗುಂತುದ್ದಿ ಕಷ್ಟ ಗುಂತುದ್ದಿ ಅಂಚೆ ಹಾಳು ಮತ್ತು ಬಿಡುವೇನು ಅಂಜನೆ ಮೆಗಿಬಳೆಯನ್ನುಳ ಜಗಳ ಉಂಟಾದ ಮತ್ತು ವ್ಯಾಜ್ಯ ಕೂಟದರೆ ಯಾರಾತ ಐತಾದ ಹೋವು ಅತ್ತ ನನ್ನ ರಾಜನ ಖಜಾನೆಗೆ ಹೋವು ಅತ್ತ ನನ್ನ ಕಳುವೇರೆ ತಂದು ಹೋವು. ಈ ರೀತಿಯಾದ ಅನೇಕ ವಿಧವಾದ ತೊಂದರೆಗಳು ಬರ್ತದೆ. ಆಯನ ಅಧರ್ಮವನ್ನು ಸಂಪಾದನೆ ಅಂತ ಸೊತ್ತು ನಾಶ ಆದ ಹೋವು ಐಕ್ಯ ಧರ್ಮದ ಸಾರಿಯನ್ನು ಬಂದ ದಾನ ಅಂತ ಪಡ್ಕೊ ನಾವು ವಿನಿಯೋಗ ಮಲ್ಪ ನಾವು ಒಂದು ಮಂತಂಡ ಐಕ ಭದ್ರತೆ ಅತ್ತಂಡ ಬ್ಯಾಂಕ್ ಇಡ್ತಾನೆ ಡೆಪಾಸಿಟ್ ಅಲ್ಲ ಗುಂತಿದ್ದನ್ನು ತಟ್ಟು ಬೋದೇ ಹೋಗ್ಬೋದು ಏತು ಸಂಸಾಧನೆ ಮಲ್ತಲ್ಲ ಅಂದರೆ ದೇವೇರನ್ನ ಅಲ್ಪ ನಾವು ಡೆಪಾಸಿಟ್ ದೇವನಾಡ ನಮ್ಮ ಮಂತನ ಧರ್ಮ ನಾವು ಮಂತನ ಕರ್ಮ ಎಡ್ಡೆ ಕೆಲಸ ಮುಂದೆ ನನಗೆ ಶಾಶ್ವತವಾದ ಒರಿಪುಂಡು ನೋಡ್ಬ ಉಳ್ಪದಾನೆ ಆತಂಡೆ ದಾಲ ಇದ್ಯಾನೆ ಗೊತ್ತು ಇತ್ತು ಸುತ್ತು ಅಂತ ಕಲಿಯುವ ಕಣ್ಣೊಂದು ಕೊಡ್ತೇನೆ ದಾಲ ಇದ್ಯಾನ ಅಪ್ಪೆ ಮಗಳಿಗೆ ಬದುಕುವಂಜಿನ ಪರಿಸ್ಥಿತಿ ಇದ್ದಿ ನಟ್ಟದ ಜೀವನ ಪರಿಸ್ಥಿತಿ ಬರ್ತಂದೆ ಒಂದಿನ ಕಲಾವತಿ ಒಂದು ಮಗಳ ನಟ್ಟೊಂದು ಪಾಪಾಳಿಗೆ ಬಂಜಿತ ಅವಸ್ಥೆಗೆ ಬಡಾದೆ ಒಂಜಿ ದಿಕ್ಕಡ ಸತ್ಯನಾರಾಯಣ ದೇವರು ಪೂಜಾ ತುಂಬ ಕತ್ತಲೆದು ಕತ್ತಲೆಗೆ ಪೂಜಾ ಆಪನೆ ತುಂಬ ಅಂತ ಬಂದಾಗ ಒಂಚೂರು ಪೊರದಾದ ಹೋತುಂಡು ಅಪ್ಪೆ ಮಗಳ ಸಾದಿನ ಕಾತೋಂತುಳ್ಳಾಲೆ ಅಪ್ಪೆ ಗೊಂತು ಜಿಂಬಾಳು ಓಡಿ ಪೋತಾಳು ಮಾಡಿದ್ರೆ ನಟ್ಟೆರನೇ ಪೋತಾಳು ಮಾಡೋ ವಿಷಯ ಮನಸ್ಸಿಗಿತ್ತಂದ್ರೆ ಅಂದರೆ ಬಂದಾಗ ಏನು ಪಾಳಿಗೆ ಮಾತಾ ಕಲಾವತಿ ಕನ್ಯಾ ಕಥೆಯ ಮಾತ ಪ್ರೇಮತಃ ಪ್ರೇಮೊಳಗೆ ಏನು ಪಾಳ ಜೋರು ಮನಸ್ಸಿಗೆ ಏನು ಜಾಲ ಅಪ್ಪೆ ಮಗಾಲ್ಡ ಪುತ್ರಿ ರಾತ್ರೋಸ್ತ್ರ ಪುತ್ರಕ್ಕಿಂತ ಹೇ ಮನಸ್ಸಿ ಬರ್ತಿ ಮುಂಚೆ ಹೋಯಿನ ಮಗಾಯಿ ಈತ ಜವಂತಿ ಆಯ್ನ ಪುಣ್ಯ ನಿನ್ನ ಜವಾಬ್ದಾರಿಯನ್ನ ಮಿತ್ತುಂಡು ನಮ್ಮ ಇಲ್ಲಾಲ ಆಂಜನಕ್ಕೆ ಏರ್ಲ ಇದ್ದಿ ಇಂಚಿನ ಪರಿಸ್ಥಿತಿ ನಂತು ಮರ್ಯಾದೆ ಮಲ್ಲೆ ಓಡಿ ಬಾ ಈತ ಪುರ್ತಾದ ಹೋತಂಡತ್ತ ವಿಚಾರದಾನೆಂದಿಗೆ ಎನ್ನಾಗ ಮಗಳು ಬಂದ್ಪಡಿ ಓಡ್ಲ ಪೋತಿಜಮ್ಮ ಏನ ಏಪಲ್ತರ್ಕಿನ ಹೋಗುವಂಥ ಸಂದರ್ಭಗಳು ನಾನೇ ಆಹಾರ ನಿಮಿತ್ತವಾದ ಹೋದಾಗ ಒಂದು ದಿನ ಸತ್ಯನಾರಾಯಣ ದೇವರು ಪೂಜೆ ಆವತ್ತಿತ್ತಂಡೆ ಆ ಪೂಜೆನ ಕನ್ನಡ ತೂಯೆ ಆ ಪಡೆದು ಪ್ರಸಾರದ ತೊಂದು ಬತ್ತೆ ಎಂದು ಬಣ್ಣದೆ ಅದು ಬಂಪಾಡು ಪೂಜೆಗೆ ತೂನಾಗಲ್ಲ ಅಲ್ಪ ದೇವರ ಪ್ರಾರ್ಥನೆ ಮಾತ್ರ ತಮ್ಮ ನಿಜಾಲಿ ವ್ರತಮ್ಮಾದ ದಷ್ಟಂ ವಾಂಚಸಿನ್ ಕೇಂದ್ರನ ಕೊರ್ಪಂದಿನ ಭಗವಂತ ಸತ್ಯನಾರಾಯಣ ದೇವರ ಪೂಜೆ ಆವತ್ತಿತ್ತಂದೆ ಪ್ರಸಾದ ಕೊಂಡು ಬತ್ತೆ ಎಂದು ಬಣ್ಣಗ ಪ್ರಸಾದ ಏಪ ಎಂಬಾಲನ ಕೈಕತಿಕೊಂಡ ಗತಕಾಲದ ನೆನಪಾಂಡಾಳಿಗೆ ಪೂರ ಕಿರಾವತ ನೆನಪಾಂಡಿಗೆ ಕಣ್ಣನೀರು ಬತ್ತಂಡಾಳಿಗೆ ಮಗಳ ಮುಂದೆ ಪ್ರಸಾದನಿಗೆ ಮಗಳಾದ ಪುಟ್ಟಿನ ಕಾರಣ ಒಬ್ಬ ಪೂಜೆ ಮಲ್ಪೆ ತೂದು ಪ್ರಸಾದ ಕೊಂಡು ಬತ್ತೆ ಇಡ್ತಾದ ಈ ಎಡ್ಡೆ ಪೊಣ್ಣಂಗೆ ಬಾಲೆ ಆತ ಪುಟ್ಟದ ಆಂಡ ಆನಿ ಮಲ್ತನಂತೆ ನಿಶ್ಚಯ ಮಲ್ತನ ಪೂಜೆ ಇನಿಮುಟ್ಟಲು ಮಲ್ಪೆ ಆತಿಜಿ ಮಲ್ತೀಜಿ ಐನ ನಿಮಿತ್ತವಾದ ನಂಗೆ ಈ ರೀತಿ ಕಷ್ಟಪ್ರಾಪ್ತಿ ಆತನಲ್ಲ ಅವಾಗ ದೇವರೇ ನಮ್ಮ ಪ್ರಾರ್ಥನೆ ಹೊಲ್ತಂಗ ಎಂಚ ಜೋಕುಲು ಏತ ತಪ್ಪು ಮಲ್ತಲ್ಲ ಅಪ್ಪೆಡಿಕ್ಲು ಕ್ಷಮಾಪಣೆ ಕೊರ್ಪೇರ ಅವೇ ಪ್ರಕಾರವಾತನಂಗೆ ಜಗತ ಪಿತರೂ ಒಂದೇ ಪಾರ್ವತಿ ಪ್ರವೇಶ ಲೋಕೋಗಿ ಅಪ್ಪೆಮ್ಮೆ ಆಗಿ ತುಳ್ಳರಿಗೆ ಭಗವಂತೆ ಅಂದೇಳಿ ಆನೆ ಪ್ರಾರ್ಥನೆ ಮಲ್ತವನು ಅನ್ನೋದು ಪ್ರಾರ್ಥನೆ ಭರ್ತೃ ಜಾಮಾತೃ ಕ್ಷಿಪ್ಮ ಆವಿಚ್ಛೇತಾಂ ಸಮಾಸಂ ಪರದೇಶ ಹೋದ್ರೆ ಎಂಕ್ಲ ಕಣ್ಣಾಂಡು ಹಿಡ್ಕೊಳ್ಳು ಎಂಚೆ ಉಳ್ಳೇರ ಆ ರೀತಿ ಉಳ್ಳೇರ ಅಕ್ಲ ಪರಿಸ್ಥಿತಿ ಅನ್ಬಿಟ್ಟು ವಿಚಾರ ಎಂಕ್ಲ ತಿಳಿದು ಬರ್ಪುಜಿ ಭಗವಂತ ಇದಕ್ಕೆ ತಿಳಿಯನ್ನು ಊಲ ಇಟ್ಟಿ ಅಂದ ಎಂಕ್ಲಿದ ಅಪರಾಧ ಆತನ ತಪ್ಪ ಆತನ ಮನುಷ್ಯ ಸ್ವಭಾವ ಸಹಜ ಆನ ಕ್ಷಮೆ ಕೊರ್ಪುನ ಗುಣ ಇರು ನಾವು ಏಕೆ ಎಂದು ಲೋಕ ಲೆಕ್ಕನೆ
ಎಂತ ತಪ್ಪು ಮನಸ್ಸಾವಡು ಅಟ್ಲ ಆಯ್ನಾ ಶೀಘ್ರ ಬರೋದು ದೇವರೇ ಎಂತ ಪೂಜೆ ಮಾಡ್ಕೊಂಡು ಬಡದೆ ಮತ್ತೆ ನಾನೇ ತುಷ್ಟವು ಸತ್ಯ ನಾರಾಯಣ ಪ್ರಭು ಈ ರೀತಿಯಾದ ಮಾನಸಿಕವಾಗಿ ಪೂಜೆ ಮಾಡ್ತಾರೆ ವಸ್ತು ಇದ್ದರೆ ಪೂಜೆ ಮಾಡ್ಕೊಂಡು ಬೇತೆ ಮನಸ್ಸ ಪೂಜೆ ಮಾಡ್ಕೊಂಡು ಬೇತೆ ಎಂದು ಮಾಡ್ಕೊಂಡು ಒಂದು ಮನಸ್ಸಲ್ಲಿ ಆಯ್ತು ಇತ್ತಲ್ಲ ಎಂ ಕರ್ಮರೋದತ್ತ ಎಂ ಸಂಬೋಧ ಆರಾಧನ ಆ ರೀತಿ ಮಾಡ್ಕೊಂಡು ಅಮಾತ ದೇವರನ್ನು ಪೂಜೆಯಿಂದ ಬರೋದು ಭಾವನೆಯ ಪೂಜೆ ಮಾಡ್ಕೊಡು ಸಾಮಾನ್ಯದ ಪೂಜೆ ಮಾಡ್ಕೊಂಡು ಮುಖ್ಯತ್ವ ಭಾವನೆಯ ಪೂಜೆ ಮಾಡ್ಕೊಂಡು ಮನಸ್ಸು ಸಂತೋಷವಾಗಿ ಕೊಡುವುದು ಮಾಡ್ಕೊಳ್ಳೋ ಅಂದರೆ ಆ ರೀತಿ ಆ ದೇವರ ಪ್ರಾರ್ಥನೆ ಮಾಡ್ತಾರೆ ದೇವರಿಗೆ ಸಂತೋಷವಾದಂದ್ರೆ ಅಲ್ಪ ಜನರಿಗೆ ಇದು ಕಣಗಟ್ಟನಿದೆ ಆ ಒಂದು ಅಪರಾಧ ತಪ್ಪು ಮಲ್ಪ ಅನ್ನೋ ವ್ಯಕ್ತಿನ ಬಂಧನ ಮಾಡಲಿಕ್ಕೆ ಆರಾಧನೆ ಹಾಡು ಮಾಡ್ತಾ ಮರ್ಯಾದೆ ಪ್ರಕಾರವಾಗಿ ಅದನ್ನು ಬಿಡುಗಡೆ ಮಾಡಿಕೊಡು ಮಲ್ಕನ ತಪ್ಪು ಆಕೆ ಸೇರಿಸಾದಗಳೇ ಕೊಡುವುದು ಪಡೆದು ಕಣಗಟ್ಟಂದ್ರೆ ಅಂಜನೆ ಮನತ್ತಾಣಿ ಮಿಕ್ಕಳ ಕ್ಷಮಾಪಣೆ ಕೇಂದ್ರೊಂಡೆ ಮಿಕ್ಕಳ ಸುಟ್ಟು ಆದೇ ಬೆರಪಬಹುದು ಮರ್ಯಾದೆ ಪ್ರಕಾರವಾಗಿ ಮಿಕ್ಕಳನ್ನು ಬಿಡುಗಡೆ ಮಾಡ್ಕೊಂಡು ಅಂಜನೆ ಪೂರ್ವ ದೇವಸ್ಥಾನ ಅಂತ ಹೋಯರೆ ಆ ಸಂತೋಷಗಳು ಆ ಓಡೋಡು ಬೋಡ ಸಾಮಾನು ಪಾಡೋದು ಬಂದಾಗ ಅಲ್ಪ ದೇವರು ಬೆರಪರ ಪರೀಕ್ಷೆಗೋಸ್ಕರವಾದ ಸನ್ಯಾಸಿ ರೂಪೋಡು ಬತ್ತೇರು ಎಂದು ಮಾಡ್ಕೊಂಡು ಆ ದೇವರಿಗೆ ಭಕ್ತಿಯರ ನಿಮಿತ್ತ ಪ್ರೀತಿ ಇತ್ತದಿಂದ ಮಾತ್ರ ಕಷ್ಟ ಬರ್ಕೊಂಡು ಓದು ಮಾಡ್ಕೊಂಡು ನಾವು ಇದೆಲ್ಲ ಕಷ್ಟ ಮಲ್ಲ ಕಷ್ಟ ಬಂದ ದೇವರಿನ ನೆನಪು ದೇವರಿಗೆ ನಮ್ಮ ನೆನಪಾಕೊಂಡು ತಾಯಿ ಕಷ್ಟದ ಕೊರಡು ನಂಡು ದೇವರಿಗೆ ನೆನಪಾಚೆ ಕೊರ್ಪುಣ ಕಷ್ಟ ಆ ದೈವಾನುಗ್ರಹಕ್ಕೆ ಪ್ರಾಪ್ತಿ ಆವರಣ ಎಲ್ಲೇ ಕಷ್ಟ ಬಂದಾಗ ನಮ್ಮ ಇನ್ನು ಮಲ್ಲೆ ಮಲ್ಪುಣ ಹತ್ತು ದಾನೋ ಇನ್ನೊಂದು ತಪ್ಪು ಹುಡುಗಾದೆ ಈ ರೀತಿ ಬೈದಂಡು ಇನ್ನಕ್ಕೆ ಪರಿಹಾರದ ಸಾರಿ ಉಂಡು ದೇವರನ್ನೇ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಅಪ್ಪೆ ತಪ್ಪು ಮಾಡ್ಕೊಂಡು ಅಪ್ಪೆದಾದ ಕಷ್ಟ ಕೊಟ್ಟು ಮಲ್ಲ ಜೋಕ್ಲಿಗೆ ಅಪ್ಪನ ಗೀತ ಪೆರ ಪೆರದ ಜೋಕ್ಲು ಕೊಂಡ ಅಪ್ಪಗೆ ಸಂತೋಷ ಹಾಕೊಂಡು ನಾವು ಅಂದರೆ ಭಗವಂತ ದಾನ ಮಾಡ್ತಾರೆ ಸನ್ಯಾಸಿ ರೂಪೋಡು ಬತ್ತರಿಗೆ ಕೇಳ್ಪೇರೆ ಮುಂಚೆ ಗೋಪು ನಗಲಿಕ್ಕೆ ಆಯ್ತು ಓಡುದು ಜಿಂಜು ಸಾಮಾನು ಉಂಡೊಂದು ತೋಜು ನೆಂಗೆ ಕೇಣೋಳಿ ಒಂದು ಕಣ್ಣಾಗ ಬೇಕಲ್ಲ ಮನಸ್ಸರೆ ಏಪ ಇಲ್ಲೆಡೆಗೆ ತೀಗಿ ಇಲ್ಲ ಅಕ್ಲ 2 ಜನ ಮಾತ್ರ ಉಳ್ಳೇರೆ ಅಕ್ಲ ಪರಿಸ್ಥಿತಿ ಎಂಚ ಉಂಡ ಎಂಗ್ಲ ಬರ್ತದೆ ಏತೋ ಕಾಲ ಕರಿದುಬೋದುಂಡು ಮಲ್ಪಾಡಿನ ತಪ್ಪುಡು ಮುಳ್ಳೆ ಅಂತ ಜೈಲವಾಸ ಅನುಭವಿತಾ ಅಲ್ಪ ನಮ್ಮ ಯಜಮಾನಿಗಳು ಆ ರೀತಿ ಉಳ್ಳೆರ ಈ ರೀತಿಯಾದ ಮನಸ್ಸು ಒಂದೇ ಚಿಂತೆ ಉಂಡು ಮಧ್ಯೋಳು ಸನ್ಯಾಸಿ ಬೇರೆ ಆಯನ ಸ್ವಭಾವದಾನಿ ಗೊಂತಾದ ನರಮಾಣ್ಯ ಅದು ಒಂದು ಕಳುವಿನ ದಾಟಿನ ಯೋಚನೆ ಮಾಡ್ತದೆ ಸುಳ್ಳು ಬಂಡೇರಿಗೆ ಲತಾ ಪತ್ರಾದಿ ಕಂಚೀವ ವರ್ತತೆ ತರುಣೋಮ ಸುಳ್ಳು ಪಣಪನೆ ಮಾತ್ರ ಆಯ್ನ ನಿಷ್ಠುರವಾದ ನೆರಿಯರು ಎಂದು ಪಣಪನ ಸಮೇತ ಹಿಂದಿಟ್ಟು ಪಣ್ಣುವಂತುಂಡು ನಿಷ್ಠುರಂಚ ವಶಸ್ಸುತ್ವ ಸತ್ಯಂ ಭೌತದೇವಜ ಸತ್ಯವಾಕ್ಯವನ್ನು ಅಡೆಗಾಯರೆ ಸುಳ್ಳು ಬಂಡೇರಿ ಇಂದ ಬಲ್ಲಿ ಬಜೆಕರೆ ಉಂಡು ಈ ಸನ್ಯಾಸಿನಿಕೆ ಅವಶ್ಯಕತೆ ನಿನ್ನ ಕೆಲಸ ಈ ಮಲ್ಪ ನಮ್ಮನ್ನು ಕ್ವಶನ್ ಬಲ್ಕೊಡ್ತೀನಿ ಬಡ್ದೆ ಜೋರು ಮಲ್ತೇರಿಗೆ ಅವಾಗ ಸತ್ಯಂ ಭೌತ ನೀಗಲ ಪಾತ್ರ ನಾನುಂಡ ಅಂಚನೆ ಆವಾಡನ್ನು ಬಡ್ದೆ ಸನ್ಯಾಸಿ ರೂಪಡಿತ್ತಿನ ಸತ್ಯನಾರಾಯಣ ಸ್ವಾಮಿ ಪಂಡ ಸತ್ಯವಾಕ್ಯನೇ ಏಪಲ ಪಂಡರು ಸುಳ್ಳು ಬಣ್ಣಿರ ಬಲ್ಲಿರೋ ಎಚ್ಚರಿಕೆ ಅಂದ್ರೆ ನಂಕ ಸಮೇತ ಕೊರಪಣ ಉಂಡು ಅಪ್ಪ ಏಪತ್ತುಗಳು ಸುಳ್ಳು ಬಣ್ಣಿರಲ್ಲಿ ಸರಾಗ ಸುಳ್ಳು ಬಣ್ಣಿರ ಒಂಜಿನ ಸುಳ್ಳು ಅಂಚನೆ ಆಪುಂಡು ಒಂದು ಬಣ್ಣ ಅಂಜನೆ ಒಂತೆ ದೂರ ಬತ್ತೇರಿ ಮೇಕಲೆ ನಮ್ಮ ಮನಸ್ಸು ಇಂಚ ಉಂಡ ಮನಸ್ಸಿಗೆ ಸರಿಯಾದ ದೇವರ ನಡಪೇರಿ ಮೇಕಲ ಮನಸ್ಸು ಆಯ್ತಂದ್ರೆ ಇಲ್ಲಡೆ ಆಯ್ನಾದ ಬೇಕ ಪೋಡು ಬೇಕ ಬೇಕ ಎಂಗ್ಲ ಬಡಿದೇಟ್ಲಿಂದ ತೂವಡು ಅಗಲ ನಾನೇ ಆ ಕಷ್ಟ ಭಾಗ್ಯ ಆವಡು ಈ ರೀತಿ ಮಾಡಂತ ಇಪ್ಪನಾಗ ದೇವರ ಐಕೆ ಸರಿಯಾದ ವ್ಯವಸ್ಥೆ ಮಾಡ್ತು ಓಡೋಡು ಬೋಡಾನ ಸಾಮಾನು ಪಾಡುವಂತು ನಿರಿಕ್ಕೆ ಇತ್ತಿನ ಓಡ ನಿಧಾನ ಪೋಂತಿತ್ತು ಬೀಸ ಪೋಯ ಯಾವತ್ತು ಇಜ್ಜಂಡ ಐಕೆ ಬೇಕ ಪೋಡು ನಂದು ಐಕೆ ಬಲ್ಲ ಬಜೆ ಕಿರಾಂಡ ಬೇಕ ಪೋಯರ ಹಾಕೊಂಡು ಅಂಜನೆ ಆಯ್ನ ಹಗುರು ಮಂತು ಕೊಡ್ತೇರಿಗೆ ದೇವರ ಒಂತು ದೂರ ಪೋನಾಗ ತಮ್ಮನೆ ಮುಚ್ಚಲ್ದಿತ್ತು ತೂಯೆ ತುನಾಗಿದ್ದು ಬಲ್ಲುಂಡು ಬಜೆಗೆ ದಾನ ಉತ್ತರ ಸನ್ಯಾಸಿ ಕೊಡ್ತಾರೆ ಐಟುಂಡು ಮತ್ತೆ ಕಡಿತು ಪೂರಿಯೇ ಆ ಕೊಡ್ತುಗು ಮರ್ಮೆಯ ಲಕ್ಕಾಯಿಗೆ ವಿಸ್ಮಯಾಂಡಿನಂತ ಈ ರೀತಿ ಆದ ಕಾರಣದಾನಪ್ಪ ಬನ್ನಾಗ ಬೋಡಾನ ಸುತ್ತಿತ್ತುಂಡು ಇತ್ತೆ ಬರೀ ಒಂಜಿ ತರಗಲೆ ಹಾಕಿపోతుంಡು ಇನ್ನೇ ಪತೊಂದು ದಾನೆ ಬೋಪನೆ ಅಂತ ಯೋಚನೆ ಮಾಡ್ತಾನಾಗ ರಜನ ಚಿಂತನೆ ಮಾಡ್ತಾನೆ ಕಾರ್ಯದಾನೆ ಆ ಸನ್ಯಾಸಿನ ಹಾಕಿಕೊಡೋದು ಬಂದೆ ಬೀಸ ಬರ್ಪರಿಗೆ ಪೆರಪಾಡಿಗೆ ಬರ್ತದೆ ಜಾಮಾತ್ ರುವಚನ ಸುತ್ತ ಕ್ಷಮಸ್ವಜಾವರ ಧಮ್ಮೆ ದುಕ್ತಂ ತವನ್ ನಿಧವು 2 ಜನ ಬೈತೋ ಅಂತ ಬರ್ತಾರೆ ಸನ್ಯಾಸಿನ 2 ಕಾರಣ 4 ಐಟು ಬರ್ತದೆ ಕಣ್ಣ ನೀರು ಕಾರಣಕ್ಕೆ ಶುರು ಮಾಡ್ತೇವೆ ಸಮಸ್ವಜ ಇಂದ ಅಪರಾಧ ಹಾಕಂದ್ರೆ ತಪ್ಪಾದ ಹೋತುಂಡು ಏಕಲ ಬಾಯ್ದು ಅನ್ನದ ಜನ ಸುಳ್ಳು ಬಾಯ್ದು ಬರ್ತು ಹೋತುಂಡು ಇದು ಏನು ಬಂದ ವಿಚಾರ ಕರಿಯ ಅಂದೆ ಈರಿನ ಅಪನಂಬಿಕೆ ದೀವಂತು ಈರ ನಿಷ್ಠುರದ ಬಾತಿರ ಈರಿನ ನೆರಿಯ ಈರು ಭಗವಂತನ ಅದು ಎತ್ತಾಂಡ ಈ ರೀತಿಯ ಪವಾಡ ಮಾಡ್ತಾರೆ ಮನುಷ್ಯ ಮಾತಾಡೋ ಸಾಧ್ಯ ಇದ್ದೆ ನೀರು ದೇವರೇ ಆತಿಪ್ಪು ಇಂಗೆ ಕ್ಷಮಾಪಣೆಗಳು ಸ್ವಾಮಿ ಹಿಂಗೆ ತಪ್ಪಾದ ಪರಿಪರ್ಯಾತೆ ಕಾರ್ಪತ್ಯರಿಗೆ ಆ ಪತ್ತುಗು ದೇವರೊಂಬರೆ ಮಮಾಜ್ಞಾತ ಮುಂದೆ ಮಾತು ನಡಪುಡಾಂಡ ಎನ್ನು ಆಜ್ಞಾತ ಆಡವಳಂತಂದೆ ನನವರಿ ಆಡೋ ಸಾಧ್ಯ ಇದ್ದೆ ಲೋಕ ನಡಪುಂಡು ಎನ್ನಾಡ್ತಾದೆ ನಿಖಲು ನನ್ನಲ್ಲ ಇಂಚ ಮುಚ್ಚಾನ ಕೆಲಸ ಮಲ್ತೊಂಡಾಂಡ ಕಷ್ಟೋಡ ಕರಪ ಬರೆಯಲು ಸಾಧ್ಯ ಉಂಡು ಒಂದು ಯೋಚನೆ ಮಲ್ತೊಂಡೆ ಅಂತ ಪಡೆದೆ ಮೆಟ್ಟಲು ತಪ್ಪು ಎಚ್ಚರಿಕೆ ಕೊಡಿಯೇರಿ ಅಂತೆ ಊಟ ಕೊಡಿ ದೇವರೇ ತರಳ ಭಕ್ತ ಪರಾಧೀನ ಐನೇ 11 ಉಳ್ಳು ಜೇರಂದಂಚನೆ ದುಂಬ ಇಚ್ಚಲಕ್ಕನ ತಂದೆ ಸಂತೋಷದ ಊರಿಗೆ ಬರ್ತೇವೆ ಜೊತೆ ಬಿಟ್ಟು ಓಡಿ ಉಂಟಾಯಿರಿ ಇಲ್ಲಿಗೆ ಜನ ಕಡಪುರಿಯರಿಗೆ ಜನ ಕೊಡಪಡಗ ದೂತೋಸೋ ನಗರಂಗತ್ವ ಸಾಧು ಭಾರ್ಯಾಂ ವಿಲೋಕಿಜಾಂ ಇಲ್ಲಡೆ ಕಡಪ ಆ ಬಿಟ್ಟು ಅಪ್ಪೆ ಮಗ ನಡ್ಜನ ಸೇರು ಸತ್ಯನಾರಾಯಣ ದೇವರನ್ನ ಪೂಜೆ ಇಲ್ಲ ಮಲ್ತೊಂತಿದ್ದಾರೆ ನಾನು ಇಲ್ಲಿ ನಟ್ಟದುಕೊಂಡು ಬರ್ತಾಗಲ್ಲ ಯಥಾಶಕ್ತಿ ಏತೋರಿಂದ ಆತ ಮಲ್ತೊಂತಿದ್ದೆ ದೇವರ ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಲ್ತೊಂತಿದ್ದೇವೆ ಎಂದು ಪಡ್ಪ ನಾವು ಆ ಸಂದರ್ಭ ಬರ್ತೇವೆ ಬತ್ತ ನಾನು ಕೆಲಸ ಪಡ್ಪೆ ಅಕ್ಕನಕ್ಕೆ ಆಗತೋ ಬಂಧುವರ್ಗೈಶ್ಚ ವಿತ್ತಿರಿಶ್ಚ ಭೂರಿತ
ಒಂತೆ ದೂರ ಸುರೆತ ಬರೆಟ್ಟು ಓಡ ಪತ್ತದ ನಿಖಿಲ ಎರಡು ಕನ್ನಡ ಬರ್ತದೆ ಉಂತದೇವೆ ಓಡೋಡು ಬೋಡಾಯನ ಸಾಮಾನು ಪತ್ತೊಂದು ಬರ್ತೇವೆ ನಿಖಿಲಿನ ತೂವೋಡಿಗೆ ಆಯ್ನಾದ ಮೇಲೆ ನಿಖಿಲ ಪೋಡಿಗೆ ಅಂತ ನಿಖಿಲನ್ನು ಕಡಪುಡ್ತಾರೆ ಪೋಲೆಕ್ಕ ಅನ್ಕೊಂಡೆ ಆ ಪಟ್ಟು ಆ ಸುತ್ತಾದೂತ ಮುಖಾತ್ವಾಕ್ಯಂ ಆ ಪಾತ್ರಿನಕ್ಕೆ ಬಿಟ್ಟು ಎಣ್ಣಾಗ ಭಾರಿ ಸಂತೋಷವಾದ ಹೋತುಂಡ ಮನಸ್ಸಲ್ಲಿ ಏಪ ತೂಯಿ ಏಪ ಪಾತಿ ಬಣ್ಣ ಆತ ಅಪ್ಪೆ ಮಗಾಂಡ ಬಣ್ಪಾಡಿ ಮಗ ಈ ಪೂಜೆ ಮಾಡ್ತಿದ್ವಲ್ಲ ಏನು ಪೂಪೆಯನ್ನು ಮಾಡಿದ್ರೆ ಅಪ್ಪೆ ಬರ್ತಾಳೆ ಅಪ್ಪೆ ಬಂದಾಗ ಮಗಳಿಗೆ ಅವೇ ಪರಿಸ್ಥಿತಿ ಅತ್ತ ಅಪ್ಪಂಡ ದುಮ್ಮೆ ಮದಿ ಮ್ಯಾತೆ ಎನ್ನಾನು ಬೆರೆದಾತಂದ್ರೆ ಏಂಕ ಮದಿ ಮ್ಯಾತೆ ಅಂತ ಸಮಯ ಆಯ್ನಾತೆ ಏನು ಎನ್ನ ಗಂಡಾನೆ ಅಂತ ಓಡ್ಚ ಈ ರೀತಿ ಯೋಚನೆ ಮಾಡ್ತದೆ ಸತ್ಯವ ಇದು ಮಾತ್ರ ವಚೆ ಸುತ್ತಾವರ್ತ ಪ್ರಸಾದಂಚ ಪರಿತ್ಯಜ ಪ್ರಸಾದನ ಎತ್ತೊಂಜಾಳಿಗಾಳು ಬುಕ್ಕ ದುಃಖ ಒಂದು ಯೋಚನೆ ಮಾಡ್ತದೆ ಪ್ರಸಾದ ಎತ್ತೋಣ ಅಂದೆ ಸೀದವಾದ ಕಂಡಾಣೆ ಅಂತ ವೀರಬಾರದು ಬಲ್ತೊಂದು ಪಡ್ಪಾಡು ಆ ಪಡ್ತಾನಾಗ ಏನರುಷ್ಟ ಸತ್ಯದೇವ ಇಂದಿಡ್ತಾ ಸತ್ಯನಾರಾಯಣ ದೇವರಿಗೆ ಕೋಪ ಬರ್ತಂದೆ ತಪ್ಪ ಅಂದ ಮೇಲೆ ಅಣ್ಣ ಅಪ್ಪಗೆ ಸರಿಯಾದ ಸಾರಿ ತೋಡ್ ಬಂದು ಯೋಚನೆ ಅಂದೆ ಎಂದು ಸುರತ್ತ ಬೆಳೆ ಬಂದಾಗ ಇಂಬಾಳನ ಕಂಡಾಣಿ ಐರಾತು ಮಿಟ್ಟ ಒಂದು ದೇವರ ಕುಳ್ಳೋ ತುಳ್ಳಿಗೆ ಎತ್ತರಡುಗೊಳ್ಳದೆ ಇಂಬಾಳ ದೃಷ್ಟಿಯಪ್ಪ ಓಡದ ಮಿತ್ತ ಬೋರುಂಡ ತನ್ನಿಂದಾನೆ ಓಡ ಮುಡುಕರೆ ಸುರುವಾಂಡೆ ಸುರಿತ ಬೆಟ್ಟಿ ಬರ್ಪಣಾಳ ಕಂಡಾಣ ಸಮೇತವಾದ ನೀರಿದ ಒಳಗೆ ಓಡ ಮುಡುಕತು ಹೋಗುಂಟು ಸಾತಿರ ಒಂದು ಅವಕಾಶ ಸಮೇತ ದೇವರ ಒದಗದ ತೇನವಿನ ತೃಣಮಕನ್ನ ಚಲತೆ ಒಂದು ಪಂಚದ ಕಂಡ ಅಂಡ್ಲ ಅಂಚಿಂಚಿ ಮೆತುಕೊಡುಂದಾಂಡ ದೇವರಿನ ಒಂದು ಅನುಗ್ರಹ ಬೋಡು ನಾವು ಇಂಬಾಳೆ ಕಣ್ಣು ಪೂಜೆ ಮಾತ್ರ ತಂದೆ ಪಾತಿನ ಅವಕಾಶ ಒಯ್ತಾರೆ ದೇವರನ್ನ ಪ್ರಸಾದನು ತಿರಸ್ಕಾರ ಮಂತ್ರ ಪೋಯಿ ನೀಡಿದವರ ಅಂಚೆ ಏರು ಪೂಜೆಗೆ ಬತ್ತನಗಳ ಸಮೇತ ಪ್ರಸಾದ ದೆತ್ತೋಣ ಅಂತ ಪೋಯಿನ ಬಲ್ಲಿ ದೆತ್ತೋಣ ಪ್ರಶ್ನೆ ದಾಲೆ ಇದ್ದಿ ಅವು ದೇವರ ಪ್ರಸಾದ ಒಂದು ತೆಕ್ಕೋಡು ಅಂಡ ನಂಗೆ ಪೂರ್ವಾರ್ಜಿತ ಕರ್ಮದ ಪುಣ್ಯದ ಫಲಬೋಡು ದೇವಸ್ಥಾನಕ್ಕೆ ಹೋದ ನಮ್ಮ ಕ್ಯೂ ಅಂತದ ತೀರ್ಥದೆ ತೊಣಪ ಯಾಕೆ ಆತ ಕೊಟ್ಟು ನಮ್ಮ ಕಾವಡ ಹಾಕೊಂಡು ಒಂದು ಚಮಚ ತೀರ್ಥ ಕೈಗೆ ಬೋಡಣ್ಣ ಅವು ಮಹಾಪ್ರಸಾದ ತಾನೇ ನಮ್ಮ ಮಂತ್ರನಿಂದ ಪೂರ್ವ ಪುಣ್ಯ ಪ್ರಾಪ್ತಿ ಆಕೊಂಡು ಪಾಪ ಪರಿಹಾರ ಹಾಕೊಂಡು ಇಡ್ತಾತೆ ಅಂಜನೆ ಈ ಪ್ರಸಾದವನ್ನು ಒಂದು ನೆತ್ತೋಣ ಇಡ್ತಾವ್ರ ಇಂಬಾಳನ್ನ ಕಂಡಾಡಿಂದ ತಿಕ್ಕಾಂಡ ಆತಂದೆ ಅಂಜನೆ ಬುಳಿತು ಅಂತ ಬೊಪ್ಪೆ ಪಾಂಡು ಇಲ್ಲಡೆ ಬರ್ಪೇರಿಗೆ ಎಂಬ ಹಿಂಗೆ ದಕ್ಷಿಣ ಜೋಡನೆ ಕರೆಕ್ಟ್ ದೀವಂತು ಆ ಪರ್ತರು ಅಶರೀರವಾಣಿ ಅಶರೀರವಾದ ದೇವರ ಪಂಟರಿಗೆ ರಾಜ್ಯ ಮಂತ್ರ ಹೇಳ್ತಾರ ಪ್ರಸಾದ ಎತ್ತೋಣ ಅಂದೆ ಬತ್ತನೆ ಹೇಳ್ತಾವ್ರ ನಿಂಗೆ ಈ ರೀತಿ ಕಷ್ಟ ಪ್ರಾಪ್ತಿ ಅನ್ಬೋದು ಪೂಜೆ ಮಂತ್ರದ ಪ್ರಸಾದ ಎತ್ತೊಂದು ಬಲ ಇನ್ನು ಕಂಡ ಮಿಕ್ಕರಿಕೆ ಅಂಜನೆ ಇಲ್ಲಡೆ ಬರ್ತಾಳೆ ಪೂಜೆ ಮಾಡ್ತಾಳೆ ಆ ಬೇ ಬಿಟ್ಟರೆ ಪೂಜೆ ಮಾಡ್ಪಾದೆ ಪ್ರಸಾದ ಎತ್ತೊಂದು ಬಂದಾಗ ಓಡ ಪೆರಕೊಂಬಿಟ್ಟು ಬೈದಿಂದೆ ಒಂದು ಭಗವಂತನ ಒಂಜಿ ಮಾಯ ಕಾಲ ಬಡಪನ ದೇವರನ್ನ ಒಂಜಿ ಅನುಗ್ರಹ ಹೊಡ್ತಾದೆ ಅಯ್ಯ ಪವಾಡ್ತಾದೆ ಉನ್ನಮಾಂತ ಒದಗದ ಬೈತಂದೆ ಉನ್ನಮಾಂತ ಎತ್ತೊಂದು ತಾನಾಗ ಮಾತ ಅಪ್ಪೆಂಬಡ ಪಂಪಾಗೆ ಭಗವಂತ ಅನುಗ್ರಹಿತನ ಮಾತ್ರ ಯಾರು ಇಂಕ ವಾ ಸುತ್ತಲ ಸಂಪುತ್ರ ಮಾಂತ ಇಂಗ್ಲ ಅವಶ್ಯಕತೆ ಇದ್ದಿಲ್ಲ ಆಮೇಲೆ ಆರಿಗೆ ಮನಸ್ಸಿನ ಕೊರುವೇರಾರು ನಂಗೆ ಅನುಭವದ ಯೋಗ ಇತ್ತಿಂದ ನಂಗೆ ಶರೀರ ಕೊಡ್ತೀರಿ ಕಣ್ಣು ಕೈಗಾರ ಮೊನ್ನೆ ಮಾತ್ರ ದೇವರು ಕೊಡ್ತೀರಿ ಒಂದೇ ಮಹಾ ಸಂಪತ್ತು ಇಂದಕ್ಕೆ ಮಲ್ಲ ದಾಳಿದ್ದಿ ಒಂದು ಕಣ್ಣಿಗೆ ಓಡಾದೆ ಕೋಟಿಗಟ್ಟಲೆ ಖರ್ಚು ಮಲ್ಪನಕ್ಲು ಒಳ್ಳೆ ಶರೀರಕ್ಕೆ ಓಡಾದೆ ಲಕ್ಷ ಮುಗಿಪಾವನಕ್ಲ ಜನಲ್ಪ ಆ ದೇವರಿಗೆ ಬಾಂತಲಿಂಕ್ಲಿಗೆ ಒದಗಿ ಸಾಧ್ಯ ಕೊಡ್ತೀರಿ ಒಂದೇ ಮಹಾಭಾಗ್ಯ ಇನ್ನೇನು ಎತ್ತೊಂಡು ಮಾಡಿದೆ ಆ ದೇವರ ಪೂಜೆ ಗೋಡಾನ ಸುಖನ ಅನುಭವಿಸುವಂತಿದ್ದೇನೆ ಬಂದ ವಿಚಾರ 4 ಅಧ್ಯಾಯವನ್ನು 5ನೇ ಅಧ್ಯಾಯ ಎಲ್ಲಿ ಅಧ್ಯಾಯ ಬಂದ್ಕತ್ತ ಒಂದಾಗಿದೆ ಅವರು ಎಲ್ಲಿ ಜೋಕ್ಲು ಮಾತ್ರ ಸೇರುವಂತು ಸತ್ಯನಾರಾಯಣ ದೇವನ ಪೂಜೆ ಮತ್ತು ಪ್ರಾಕೃತ ಕಾಲ ಒಂದು ಇನಿ ಕೋಣ ಸತ್ಯನಾರಾಯಣ ಪೂಜೆ ಒಂದೇ ಪಂಪನೆ ಬಂದ ಅನಾದಿ ಕಾಲ ಉಂಟು ಇನಿಮುಟ್ಟ ಈ ದೇವನ ಪೂಜೆ ನಡ್ತೊಂದು ಬತ್ತು ಇಡ್ತಾವ್ರ ಬಂದ ಆ ಪೂಜೆಗೆ ವಿಶೇಷವಾದ ಮಹತ್ವ ಶಕ್ತಿ ಇತ್ತನೆ ಹಿಡ್ದವರ ಗೋಪಾಲಕೆರೆ ಕೈಕಂಡಿಯನ್ನು ಗುಡ್ಡಿಗೆ ಬಿಡುದು ಸತ್ಯನಾರಾಯಣ ದೇವನ ಪೂಜೆಯನ್ನು ಮರತ್ತ ಇಟ್ಟು ಮಂತೊಂಡಿರ್ತೇವೆ ಆ ಕುರಿತು ಆ ಊರ ಅರಸು ಆ ಗೋಂಟೆಗೆ ಬತ್ತನಾಯಿ ಆ ಮರತ್ತ ಒಂತೆ ದೂರಡು ವಿಶ್ರಾಂತಿ ರೀತಿ ಅಂತಿತ್ತೆ ಸೈನ್ಯ ಸಮೇತವಾದ ಯೋಗಲು ಪೂಜೆ ಮಾಡ್ತೇವೆ ಪ್ರಸಾದ ಕೊಂಡು ಬರ್ತದೆ ತಮ್ಮ ಊರದ ಅರಸುಳು ಬರ್ತೀರಿ ಬಿಡುತ್ತೆ ಪ್ರಸಾದ ಅರಸುಳು ಇಟ್ಟುಕೊಂಡು ಬಂದಾಗ ಆಯಾಗ ಅಹಂಕಾರ ಬೈದಂಡೆ ಏನು ಅರಸೂನು ಗಣಪ ನಾವು ಯೋಗಲ ಮಿತ್ರ ತಾತ್ಸಾರ ಭಾವನೆ ಬರ್ತಂಡೆ ಯೋಗಲ ಮಕ್ಕಳ ಪೂಜೆದ ಮಿತ್ರ ತಾತ್ಸಾರ ಭಾವನೆ ಬರ್ತಂಡೆ ಅವಾಗ ಯೋಚನೆ ಇದ್ದೆ 54 ವಿದ್ಯೆ ಅಂತ ತಿಳುವಣ್ಣಾಯಿ ಅರಸೂನು ಬಣಬಣಾಯಿ ಆಗ ಪ್ರತಿಯೊಂದರ ತೆಗೆದುಬೋದು ಪ್ರೊಜೆಕ್ಟ್ ಜೋಕಿಲಕ್ಕೆ ತೂಕನಾಯಿ ಅವಳು ಪ್ರತಿಯೊಂದಿಟ್ಲ ದೈವತ್ತು ನಾಯಿ ತೂವಂತ ಬಿಡು ಅಂಜಿನ ಅರಸುಗ ಅಜ್ಞಾನ ಹುಡ್ತಾತೆ ಇಂಬಿದಾನ ಜೋಕಿಲ ಪೂಜೆಗೆ ಅಪಚಾರ ಮಾಡ್ತಾ ಹೇಳಿದವರ ದೇವರ ಗೋಪಾಲಕೃಷ್ಣ ದೇವರಾದ ಗೋಪಾಲಕರ ಒಟ್ಟಿಗೆ ಇಂಚ ವಾರಿ ತಿತ್ತೀರ ಆ ಜೋಕಿಲ ಲಕ್ಷಣ ವೇತ್ರವಂತೆ ಮಂದರ ಬರೋದನ್ನು ಬಿರೇಳ್ದು ಪತ್ತೊಂದಿತ್ತೀರ ಅಂಚಿನ ಗೋಪಾಲ ರಕ್ಷಣ ಮಂತ್ರ ಭಗವಂತನೇ ಜೋಕಿಲಿಗೆ ಮುಟ್ಟ ಬರ್ತದೆ ಆ ಪೂಜೆಯನ್ನು ಸ್ವೀಕಾರ ಮತ್ತೊಂದು ಎಂದು ಬಂದಾಗ ಈ ರಾಜಾಗ ದಾನೆ ಪರಿಜ್ಞಾನ ಬೋಡಾಂಡೆ ಆ ಭಗವಂತ ಅಕ್ಕಲಿಗೆ ಅಬ್ಬ ಎಂಕ್ಲ ಆ ದೇವರು ಒಳ್ಳೆ ಯಾಯಿ ಆ ಪ್ರಸಾದ ದಿತ್ತೋಣ ಅಂದಿತ್ತನವರ ಪೂಜೆ ಕಂಡಿಡ್ಲ ಪೂಜೆ ಪ್ರಸಾದ ದಿತ್ತೊಂದು ಇಲ್ಲಡೆಗೆ ಬಂದಾಗ ಸಂಪೂರ್ಣವಾದ ನಾಶವಾದ ಪೋಯ್ಲಕ್ಕ ಭ್ರಮೆ ಉಂಡಾಣ ದೇವರನ್ನ ಮಾಯೆಗೆ ಒಳಗಾದ ಹೋಯಿ ತನ್ನ ಇಲ್ಲಡೆಗೆ ಬಂದಾಗ ತನ್ನ ಸ್ವಾಗತ ಮಲ್ಪರಾವಣ ತನ್ನ ಧರ್ಮಪತ್ನಿಯನ್ನು ಬಡಿ ಸಮುದಾಯಕ್ಕೆ ಪೂಜಾ ಅಂದುಕೊಂಡು ತನ್ನ ರಾಜ್ಯದ ಸಭೆಗಳು ಪ್ರಜೆಗಳು ಏನ ಇದ್ದಾಗಲಕ್ಕಾದ್ಕೊಂಡು ಹೋಗಿನ ಸಾರಿಯೇ ತತ್ವ ಪುತ್ರ ಶತಂ ನಟ್ಟು ಅದನ್ನ ಧಾನ್ಯ ಸಂವತ್ಸರ ನಾಶವಾದ ಪೋಲಕ್ಕಾಗಲಿ ಹಿಂದಿನ ತೆರಿನ ರಾಜೆ ಮನಸ್ಸಲ್ಲಿ ಚಿಂತನೆ ಮಾಡ್ಕೊಂಡೆ ಈ ರೀತಿ ಅಪರಾಧ ಹೊಡ್ತಾಗಿ ತೊಂದರೆ ಪತ್ರಿಕೆ ಫೋನ್ ಮಾಡಿದ್ರೆ ಗಣಪ ಕಾಡಿಗೆ ಬರುತ್ತೆ ಅವೇ ಜೋಕನ ಕೈತೆ ಸತ್ಯನಾರಾಯಣ ದೇವರನ್ನ ಮೃತವನ್ನು ಮತ್ತೊಂದು ಬತ್ತೆ ಹೇಳ್ತಾದ್ರೆ ಗಣಪ ಬಂದಾಗ ದುಂಬಿ ತಿಲಕ್ಕನ ಹಾಕೊಂಡೆ ಅಂಚಿನ ಸತ್ಯನಾರಾಯಣ ದೇವರನ್ನ ಹೊರತ
ಆಣಿ ತಿನಿಗುತ್ತಲ ನಡುತ್ತೊಂದು ಬೈದಂಡೆ ಅಂಜನಲ್ಪ ಭಕ್ತಾದಿನೇನು ಸೇರುವಂತೂ ಇನ್ನಿತ್ತ ನೂತನವಾಗಿನ ಇಲ್ಲನ್ನು ಉತ್ಪನ್ನಕ್ಕೆ ಪ್ರಯತ್ನಿಸುತ್ತಾರೆ ಉತ್ಪನ್ನಿತ ಶುಭ ಮುಹೂರ್ತಗಳು ಶುಭಗಂಟೇಳು ವಾಸ್ತು ಶಾಂತಿ ಇತ್ಯಾದಿ ಏನು ಅಂತ ಮಲ್ತೊಂದು ದಾಂಡಿ ತುಳಸಿ ಪೂಜೆ ಕೈರುಂಟು ಗಾರಬಾಲ ಪೂಜೆ ಇತ್ಯಾದಿ ಗಣಮ ಮುಖಾಂತರವಾದ ಮಲ್ತದೆ ಇತ್ತ ಲಕ್ಷ್ಮೀ ಕಟಾಕ್ಷವು ಬೋಡಾತೆ ಹೂವಣ್ಣಕ್ಕೆ ದೈವನ ಅನುಗ್ರಹ ಇದ್ದಾಳೆ ಹೂ ಮಾತ್ರ ಪ್ರಯೋಜನ ಐತಿ ಲಕ್ಷ್ಮೀಲ ಬೋಡು ಲಕ್ಷ್ಮೀ ಇದ್ದಾನೆ ನಾರಾಯಣ ದೇವರು ಬರ್ಪೂಜೆ ಇರುന്നുಂಟು ಅಂತ ಹೇಳಿದವರ ಲಕ್ಷ್ಮೀ ಸಮೇತ ವಾಯನಂತಿನ ನಾರಾಯಣ ದೇವರನ್ನ ಪೂಜೆಯನ್ನು ಸತ್ಯನಾರಾಯಣ ಸ್ವರೂಪಿಯಾದೆ ವಿದ್ಯುಕ್ತವಾದ ಮಲ್ತೊಂದು ಬೈದಲ್ಲಿ ಆ ಸ್ವಾಮಿ ಸತ್ಯನಾರಾಯಣ ದೇವರೇ ಮನಸಾಭೀಷ್ಟ ಓಮಾಂತರಿಟ್ಟು ಯೋಚನೆ ಮಾಡ್ತಾರ ದಾನಿ ಸತ್ಕರ್ಮದ ಫಲನಿಕಳಿ ದಾನಿ ಪ್ರಾಪ್ತಿ ಆವಡುಂಡ ಹನುಮಾಂತ ಸಕಾಲವು ದೇವರ ಸಾತುಗಳು ಆತ್ಮತ್ತಂದೆ ಏನ ಕಥಾಶ್ರವಣ ಮಲ್ತನ ಮಹಾಂತರೇಗಳ ದೇವರನ್ನ ಅನುಗ್ರಹ ಪೂಜೆ ಮಾಡ್ತಾರೆ ಸಾಧ್ಯ ಇದ್ದೀರ ಕಥೆ ಕೇಂದ್ರದಾಗಲೇ ಪೂಜೆ ಮಾಡ್ತಾರೆ ಫಲೋನ್ನೇಕೊಂಡು ಅಂಡ ಕಥೆ ಕೇಂದ್ರ ಮಾತ್ರ ಯಾರು ಪೂಜೆ ಮಾಡಿ ಪೂಜೆಯನ್ನು ಬಡಬನ ಭಾವನೆ ಬರಲಲ್ಲಿ ಒಂದಾಗಿಲ್ಲ ಅಸಾಧ್ಯನೇ ಆತಿಥ್ಯನ ಮಾತ್ರ ಐತಲ್ಲ ಫಲ ಉಂಡು ಬಡಬನ ದೇವರಿಗೆ ಒಂದು ಪೂ ಕೊಡುತ್ತಿಲ್ಲ ಯಾರು ಅವಳ ಪೂಜೆ ಮಾಡ್ತಾನೆ ಫಲ ಬರ್ಕೊಂಡು ದೇವರಿಗೆ ದಾನ ಒಂದು ಉತ್ಪತ್ತಿ ಕಟ್ಟದ ಕೊಡುತ್ತಿಲ್ಲ ಯಾರು ಅವೇ ದೇವರನ್ನ ಒಂದು ಪೂಜೆ ಮಾಡ್ತಾರೆ ಅಂತ ಮಹಾಂತರೇಗಳ ಆ ಭಗವಂತ ಹೆಂಡತಿ ಮತ್ತು ಅನುಗ್ರಹ ಮಾಡ ಲೋಕ ಸಮರ್ಥ ಸುಖಿನೋ ಒಂದು ಒಂಜಿ ದಿಕ್ಕಡೆ ಪೂಜೆ ಮಾಡ್ತಂಡ ಆ ಊರಿಗೆ ಎಡ್ಡೆ ಹಾಕೊಂಡು ಒಂಜಿ ದಿಕ್ಕಡೆ ದೀಪ ಬತ್ತಂಡ ಆ ಪ್ರದೇಶ ಇಂಚ ಬಡಗ ಹಾಕೊಂಡ ಬುಳಪ ಹಾಕೊಂಡ ಅಂಚನೆ ಒಂಜಿಲ್ಲ ಸತ್ಕರ್ಮ ನಡ್ತಂಡ ಆ ಪ್ರದೇಶಕ್ಕೆ ಎಡ್ಡೆ ಹಾಕೊಂಡು ಆಯ್ತು ಬೋಳತೆ ಲೋಕ ಪ್ರತಿಯೊಬ್ಬರನ್ನೆಲ್ಲ ಸತ್ಕರ್ಮ ನಡ್ಕೊಂಡು ಅಂತ ಹೇಳ್ತಾವ್ರ ಲೋಕ ಎಡ್ಡೆ ಆಡೋದು ಮಾತಿರಲಿ ಎಡ್ಡೆ ಆಡು ಮಾತಿರಲಿಲ್ಲ ಭಗವಂತ ಅನುಗ್ರಹ ಮತ್ತು ಮಾಡಿದ್ರೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ ಪ್ರಾರ್ಥಿಸಿಕೊಳ್ಳುವ ಎಲ್ಲರೂ ದೇವರ ಹತ್ರ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಭಗವಂತನ ಚರಣಾರವಿಂದಗಳಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ಕೃಷ್ಣಾರ್ಪಣ ಅಂತ ಹೇಳುವಂಥ ಭಾವನೆಯಿಂದ ದೇವರಿಗೆ ಅರ್ಪಿಸಿಕೊಂಡು ದೇವರ ಹತ್ರ ಪ್ರಾರ್ಥಿಸಿಕೊಳ್ಳುವಂಥದ್ದು ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಮನಸ್ಸಿನ ಅಭೀಷ್ಟಗಳೇನುಂಟೋ ಏನು ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ತೇವೋ ಅದನ್ನು ದೇವರು ನಮಗೆ ಸಕಾಲಕ್ಕೆ ಒದಗಿಸಿಕೊಡಬೇಕು ಅಂತ ಹೇಳುವಂಥದ್ದು ಯಾವ ಕಾಲದಲ್ಲಿ ಏನೇನು ಬೇಕೋ ಅದಕ್ಕೆ ದೇವರ ಅನುಗ್ರಹ ಪ್ರಾಪ್ತಿಯಾಗಿದ್ದುಕೊಂಡು ಜೀವನ ಅಂತ ಹೇಳತಕ್ಕಂತಹದ್ದು ಭಗವಂತನಿಂದ ನಮಗೆ ಪ್ರಾಪ್ತಿಯಾದಂತಹದ್ದು ಅಂತಹ ಜೀವನದಲ್ಲಿ ಏರಿಳಿತಗಳು ಸ್ವಾಭಾವಿಕವಾಗಿ ಬರುವಂತಹದ್ದುಂಟು ಲಾಭಾಲಾಭವು ಜಯಾಜಯವು ಸುಖ ದುಃಖಿಯ ಸಮಯಕೃತ್ವ ಅಂತ ಹೇಳುವಂತಹದ್ದು ಲಾಭಗಳು ಹೇಗೋ ಅಪಜಯಗಳು ಹೇಗೋ ಸುಖ ಯಾಗೋ ದುಃಖ ಯಾಗೋ ಇದು ಜೀವನ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಒಟ್ಟಿಗೆ ಇರಬೇಕು ಅಂತ ಹೇಳುವಂತಹದ್ದು ಆದ್ದರಿಂದ ಅಂಥದ್ದಲ್ಲಿ ಕೂಡ ಎಲ್ಲವನ್ನು ಮೆಟ್ಟಿನಿಂದು ಜೀವನವನ್ನು ಸಾಗಿಸುವಂತಹದ್ದು ಮನುಷ್ಯನ ಒಂದು ಕರ್ತವ್ಯ ಮನುಷ್ಯನ ಸ್ವಭಾವ ಆದ್ದರಿಂದ ದೇವರ ಅನುಗ್ರಹ ಇದ್ದಾಗ ಸಮುದ್ರದ ಅಲೆಯಿಂದಲೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂತಹದ್ದುಂಟು ಅದೇ ರೀತಿಯಲ್ಲಿ ನಮ್ಮ ಜೀವನ ಅಂತ ಹೇಳುವಂತಹ ಈ ಹಡಗಿನಲ್ಲಿ ನಾವು ಬೀಸಬೇಕು ಅಂತ ಹೇಳಿ ಭಗವಂತನನ್ನು ಅನುಗ್ರಹಬೇಕು ಅದೇ ರೀತಿಯಾಗಿ ನೂತನವಾದಂತಹ ಮನೆಯನ್ನು
ಇವತ್ತು ಪಡ್ಕೊಂಡಿದ್ದೀರಿ. ಅಂಥ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶ ಇಟ್ಟುಕೊಂಡು ಆ ಮನೆಯಲ್ಲಿ ಸತ್ಕರ್ಮಗಳನ್ನು ಮಾಡಿದಾಗ ಮಾತ್ರ ಮನೆ ವಾಸಕ್ಕೆ ಯೋಗ್ಯ ಅಂತ ಹೇಳುವಂತಹದ್ದುಂಟು. ಮನೆಗೆ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂಥದ್ದೇ ಮನೆ ಅಂತ ಹೇಳುವಂತಹದ್ದು. ಅಂಥ ಮನೆಯಲ್ಲಿ ನಾವು ವಾಸ ಮಾಡಬೇಕಾದ್ರೆ ಏನು ಸಂಸ್ಕಾರಗಳು ನಡೆಯುವುದುಂಟ, ಏನು ಶಾಸ್ತ್ರೋಕ್ತವಾದಂಥ ವಿಧಾನಗಳನ್ನು ನಮ್ಮ ಧರ್ಮದಲ್ಲಿ ಹೇಳಿದ್ದುಂಟ, ಅದನ್ನು ಮಾಡಿದಾಗ ಮಾತ್ರ ಅದರ ಸತ್ಫಲಗಳನ್ನು ಪಡ್ಕೊಂಡು ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂತಹದ್ದು. ಅದರಿಂದ ಮನೆಯ ವಾಸ್ತು ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಂಡು ಮನೆಯನ್ನು ಪ್ರವೇಶಿಸಬೇಕು ಅಂತ ಹೇಳಿದ್ರೆ, ವಾಸ್ತು ಪುರುಷ ಮನೆಯಲ್ಲಿ ಸರಿಯಾಗಿಲ್ಲ ಅಂತೇಳಿ ಮನೆ ಯಾವತ್ತೂ ಕೂಡ ನಿತ್ಯ ಕಲಹಾರಿಗಳು, ಅದೇ ರೀತಿಯಾಗಿ ಯಾವತ್ತೂ ಕೂಡ ಸುಖ ಸಿಕ್ಕುವುದಿಲ್ಲ, ಸಂತೋಷ ಇರುವುದಿಲ್ಲ ಮನೆಯಲ್ಲಿ ಅಂತ ಹೇಳುವಂತಹ ಉದ್ದೇಶ ಇಟ್ಟುಕೊಂಡು ನಿನ್ನೆ ದಿವಸ ರಾತ್ರಿಯಲ್ಲಿ ವಾಸ್ತು ರಾಶೋಗ್ನಾದಿ ಶಾಂತಿಗಳನ್ನು ವಾಸ್ತು ತ್ರಿಪಂಚಾಶತ್ ದೇವತಾ ಅಂದರೆ 53 ದೇವತೆಗಳನ್ನು ಸೇರಿಸಿಕೊಂಡಂತಹ ವಾಸ್ತು ಪುರುಷರನ್ನು ಮಂಡಲದಲ್ಲಿಯೂ ಕೂಡ ಅದೇ ರೀತಿಯಾಗಿ ಯಜ್ಞಮುಖದಲ್ಲಿಯೂ ಕೂಡ ಆವಾಹನೆ ಮಾಡಿಕೊಂಡು ಯಜ್ಞ ಪುರಸ್ಸರವಾಗಿಯೂ ಕೂಡ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡದ್ದುಂಟು. ಅದೇ ರೀತಿಯಾಗಿ ದಿಕ್ಪಾಲಕ ಬಲಿಗಳನ್ನು ಕೂಡ ಕೊಟ್ಟದ್ದುಂಟು. ಇವತ್ತಿನ ಪ್ರಾತಃಕಾಲದಲ್ಲಿ ಸರ್ವ ವಿಘ್ನ ನಿವಾರಣೆ ಆಗಬೇಕು ಅಂತ ಹೇಳುವಂತಹ ಉದ್ದೇಶ ಇಟ್ಟುಕೊಂಡು ಆ ಮಹಾಗಣಪತಿಯನ್ನು ಕೂಡ ಅಷ್ಟದ್ರವ್ಯ ಪುರಸ್ಸರವಾದಂತಹ ಹವನ ಮುಖಾಂತರವಾಗಿ ಮಹಾಗಣಪತಿಯಲ್ಲೂ ಕೂಡ ಪ್ರಾರ್ಥಿಸಿಕೊಂಡು ಎಲ್ಲಕ್ಕೂ ಮುಖ್ಯವಾಗಿ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಅಂತ ಹೇಳಿದ್ರು. ಗುರು ಹಿರಿಯರ ಸ್ಮರಣೆ ಮಾಡಿಕೊಂಡು ಬರಬೇಕು, ರಾಮದೇವರನ್ನು ನೆನೆಸಿಕೊಂಡು ಬರಬೇಕು. ದೇವರ ಅನುಗ್ರಹ ಸದಾ ಸರ್ವಕಾಲವೂ ಕೂಡ ನಮ್ಮ ಸಂಸಾರದಲ್ಲಿ ಪ್ರಾಪ್ತಿ ಆಗಬೇಕು. ಅದೇ ರೀತಿಯಾಗಿ ಗಣಪತಿ ದೇವರ ಆರಾಧನೆ ಮಾಡಿಕೊಂಡು ಬಂದು ಅದೇ ರೀತಿಯ ಬಾಗಿಲಿನಲ್ಲಿ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳತಕ್ಕಂಥ ಆ ದ್ವಾರ ಲಕ್ಷ್ಮಿಯಲ್ಲಿ ಕೂಡ ಲಕ್ಷ್ಮೀ ದೇವರ ಪ್ರಾರ್ಥನೆ ಕೂಡ ಮಾಡಿಕೊಂಡು ಬಂದು ಆ ಗೃಹ ಪ್ರವೇಶವನ್ನು ಕೂಡ ಮಾಡಿಕೊಂಡು ಬಂದಿದೆ. ತುಳಸಿ ಪ್ರತಿಷ್ಠೆ ಮಾಡಿಕೊಂಡು ಬಂದಿದೆ. ಆ ಅನ್ನಪೂರ್ಣೆಯಾದಂಥ ಆ ದೇವಿಯನ್ನು ಕೂಡ ಹಾಲಿನಲ್ಲಿ ಆವಾಹಿಸಿಕೊಂಡು ಆ ಹಾಲನ್ನು ಕೂಡ ಉಕ್ಕಿಸಿಕೊಂಡು ಬಂದಿದೆ. ಅದೇ ರೀತಿ ಆ ಕುಲದೇವತ ಆರಾಧನೆಯನ್ನು ಮಾಡಿಕೊಂಡು ಇನ್ನು ಲಕ್ಷ್ಮೀ ಪ್ರಾಪ್ತಿಗೋಸ್ಕರವಾಗಿ ಸ್ಥಿರಲಕ್ಷ್ಮಿ ಕೀರ್ತಿ ಲಾಭ ಅಂತ ಹೇಳತಕ್ಕಂಥ ಒಂದು ಮನೆಯಲ್ಲಿ ಯಾವತ್ತೂ ಕೂಡ ಸುಖ ಸಂತೋಷ ಪ್ರಾಪ್ತಿ ಆಗಲಿ, ಲಕ್ಷ್ಮೀ ಕಟಾಕ್ಷ ಬೇಕು ಅಂತ ಹೇಳಿ. ಲಕ್ಷ್ಮಿ ಕೇವಂದ್ರೆ ದುಡ್ಡಿಗೆ ಮಾತ್ರ ಲಕ್ಷ್ಮಿ ಅಂತ ಹೇಳುವುದಿಲ್ಲ, ನೆಮ್ಮದಿಗೂ ಕೂಡ ಲಕ್ಷ್ಮಿ ಅಂತ ಹೇಳ್ತಾರೆ, ಸಂತೋಷಕ್ಕೂ ಕೂಡ ಲಕ್ಷ್ಮಿ ಅಂತಲೇ ಹೇಳ್ತಾರೆ. ಎಲ್ಲವೂ ಕೂಡ ಸಂಪತ್ತು ಅಂತ ಹೇಳುವಂತಹದ್ದು. ಅಂತ ಅಷ್ಟೈಶ್ವರ್ಯ ಸಂಪತ್ತು ಪ್ರಾಪ್ತಿ ಆಗಬೇಕಾದ್ರೆ ಲಕ್ಷ್ಮೀ ಸಮೇತನಾದಂಥ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸಿದಲ್ಲಿ ಎಲ್ಲೂ ಕೂಡ ಪ್ರಾಪ್ತಿ ಆಗದೆ ಅಂತ ಹೇಳುವಂಥ ವಿಚಾರ. ಅದೇ ರೀತಿಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುಧಾರೆ ಅಂತ ಒಳ್ಳೆಯದಾದಂಥ ಒಳ್ಳೆ ಹೆಂಡತಿಯೂ ಸಿಕ್ಕಿದ್ದಾರೆ, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ, ಒಳ್ಳೆ ಮನೆ ಸಿಕ್ಕಿದೆ. ಇದೆಲ್ಲ ಆಗಬೇಕಿದ್ರು ಕೂಡ ನಿಮ್ಮ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಅಂತ ಹೇಳುವಂಥದ್ದು ಇದೆಲ್ಲ ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ವಿ. ಮದುವೆಯಾಗಿ 25 ವರ್ಷ 27 ವರ್ಷ ಆಗಬೇಕು, ಅಷ್ಟು ಗೊತ್ತಾಗುವುದಿಲ್ಲ ಕಾಣುವಾಗ. ಆದರೆ ವರ್ಷಗಳು ಕಳೆದದ್ದು ನಿಜ. ಅದೇ ದೊಡ್ಡ ಮಕ್ಕಳು ಕೂಡ ದೊಡ್ಡದಾಗಿ ಆಗಿರಬಹುದು ಅಂತ ನಾವು ಭಾವಿಸಿಕೊಳ್ಳುವ. ಪತ್ನಿ ಮನೋರಮಾಂದೇಹಿ ಮನೋವೃತ್ತಾನುಸಾರಿಣಿ ಅದು ಕೂಡ ಇರ್ಬೋದು. ಸಂತೋಷವಾದಂಥ ಸುಂದರಿಯಾದಂಥ ಪತ್ನಿ ಸಿಕ್ಕಬೇಕು ಅಂತ ಹೇಳುವಂಥ ಅದು ಕೂಡ ಸರಿಯಾಗಿ ಉಂಟು. ಒಳ್ಳೆಯದಾದಂತಹ ಮಕ್ಕಳು ಕೂಡ ಸಿಕ್ಕಬೇಕಾದಂಥದ್ದು ಅದು ಕೂಡ ಸರಿಯಾಗಿ ಉಂಟು. ಅದೇ ರೀತಿಯಾಗಿ ಒಳ್ಳೆ ಸಂಸಾರ ಕೂಡ, ಒಳ್ಳೆ ನೆರೆಕರೆ ಬಂಧುಗಳು ಎಲ್ಲವೂ ಕೂಡ ಅನುಕೂಲಕ್ಕೆ ತಕ್ಕ ಹಾಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇಂತಹ ಎಲ್ಲ ಸಂತೋಷದಿಂದಲಾಗಿ ಆ ದೇವರ ಪೂಜೆಯನ್ನು ಕೂಡ ಪ್ರಸನ್ನವದನಂ ಅಂತಂದರೆ ದೇವರನ್ನು ಕೂಡ ಪ್ರಸನ್ನವಾದ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಾಗ ದೇವರು ಪ್ರಸನ್ನಾಗಿ ದೇವರ ಮುಖ ನೋಡಿ ಎಷ್ಟು ಸಂತೋಷದಲ್ಲಿ ಇರ್ತದೆ ಅಂತ ಹೇಳುವಂಥದ್ದು ಯಾವತ್ತೂ ಕೂಡ ಭಗವಂತ ಅನುಗ್ರಹಿಸಬೇಕಾದ್ರೆ ನಾವು ಕೂಡ ಸಂತೋಷದಿಂದ ದೇವರ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಅಂದ ಇವತ್ತಿನ ದಿವಸದಲ್ಲಿ ಎಲ್ಲವೂ ಸರಿಯಾಗಿ ಪ್ರಾಪ್ತಿಯಾಗಿ ಬಂದದ್ದುಂಟು. ಈ ಮಧ್ಯಾಹ್ನ ಕಾಲದಲ್ಲಿ ಆ ದೇವತೆ ಆರಾಧನೆ ಮಾಡಿದ್ದೀರಿ. ಮುಂದಕ್ಕೂ ಕೂಡ ಅನ್ನದಾನಾದಿ ಸತ್ಕಾರಗಳು ಮಾಡಬೇಕು. ಯಾವುದೇ ಮಾಡಬೇಕು ಅಂದ್ರೆ ಅನ್ನದಾನ ಕೊಟ್ಟಿದ್ರೆ ಪೂರ್ತಿ ಆಗುವುದಿಲ್ಲ ಅಂತ ಹೇಳುವಂಥದ್ದುಂಟು. ಅದೇ ರೀತಿಯಾಗಿ ಅನ್ನದಾನ ಸತ್ಕಾರಗಳು ಕೂಡ ಮಾಡಿದಂತಹ ಸೇವೆ ಭಕ್ತಿಯಲ್ಲಿ ಆಗಲಿ, ಶ್ರದ್ಧೆಯಲ್ಲಿ ಆಗಲಿ, ಕರ್ಮದಲ್ಲಿ ಆಗಲಿ, ಆ ಭಗವಂತನಿಗೆ ಅರ್ಪಿಸಿದಂತಹ ಯಾವುದೇ ವಸ್ತುಗಳಲ್ಲಿ ಆಗಲಿ ನಮ್ಮಿಂದ ನ್ಯೂನಾದ್ರಿ ಹೆಚ್ಚು ಕಡಿಮೆ ಬಂದದ್ದಿರಬಹುದು. ಏನು ಬಂದಿದ್ರು ಕೂಡ ಆ ಸರ್ವರನ್ನು ರಕ್ಷಣೆ ಮಾಡತಕ್ಕಂತಹ ಭಗವಂತ ನಾವು ಇಟ್ಟಂತಹ ಕೆಲಸದಲ್ಲಿ ಕೊಟ್ಟಂತಹ 16 ವಿಧದ ಉಪಚಾರ ಪುರಸ್ಸರವಾದ ಪೂಜೆಯನ್ನು ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದಾನೆ ಅಂತ ನಮ್ಮ ಭಾವನೆ. ಅದೇ ರೀತಿಯಾಗಿ ಸ್ವೀಕರಿಸಿಕೊಂಡು ಮುಂದಕ್ಕೆ ಪೂಜೆಯಿಂದಾಗಿ ಬರತಕ್ಕಂತಹ ಏನು ಒಳ್ಳೆ ಫಲಗಳುಂಟ, ದೇವರು ಒಳ್ಳೆಯದನ್ನೇ ಕೊಡ್ತಾನೆ, ಯಾವತ್ತೂ ಕೂಡ ಕೆಟ್ಟದನ್ನು ಕೊಡುವುದಿಲ್ಲ ನಮಗೆ. ಅದರಿಂದ ಆ ಏನು ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಅಂತ ಹೇಳುವಂತಹದ್ದುಂಟು ಅದು ಸತ್ಯವಾಗಬೇಕು. ಅದರಿಂದ ಆ ದೇವರ ಫಲ, ಆ ಕೊಟ್ಟಂತಹ ಫಲಗಳನ್ನು ನಿಮ್ಮ ಇಡೀ ಸಂಸಾರಕ್ಕೆ ದೇವರು ಹೋಗಲಿ ಕೊಡಲಿ. ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಆಯುಷ್, ಆರೋಗ್ಯ ಸಕಾಲಕ್ಕೆ ಏನೇನು ಆಗಬೇಕು ಅವರಿಗೆ ಅದು ಕಾಲಕ್ಕೆ ಸರಿಯಾಗಿ ಅವರಿಗೂ ಕೂಡ ಒದಗಿ ಬರಲಿ. ಯಜಮಾನತೆ ಕೂಡ ಹಾಗೆ ಶಾಶ್ವತವಾದಂಥ ಸೌಭಾಗ್ಯ ಪ್ರಾಪ್ತಿ ಆಗಲಿ, ಮಾಡುವಂತಹ ಉದ್ಯೋಗದಲ್ಲಿ ವಿಶೇಷವಾದಂಥ ಅಭಿವೃದ್ಧಿ ಆಗಲಿ. ಅದೇ ರೀತಿ ಎಲ್ಲ ಮುತ್ತೈದೆಯರು ಕೂಡ ಸದಾ ಸರ್ವಕಾಲವೂ ಕೂಡ ಕುಂಕುಮ ಸೌಭಾಗ್ಯ ಸದಾ ಸರ್ವಕಾಲ ಉಳಿಯುವಂತೆ ಭಗವಂತ ಅನುಗ್ರಹ ಮಾಡಿಕೊಡಲಿ. ನಾವು ಮಾಡಿದಂತಹ ಸೇವೆಯಿಂದಾಗಿ ಲೋಕವು ಮಂಗಲ ಉಂಟಾಗಲಿ. ಎಲ್ಲವರ ಮನೆಯಲ್ಲಿ ಕೂಡ ಏನೇನು ಸಕಲ ಮಂಗಲ ಕಾರ್ಯಗಳು ಆಗಬೇಕಾದಂಥ ಮನಸ್ಸನ್ನು ನಿಶ್ಚಯ ಮಾಡಿಕೊಂಡಿದ್ದಾರೋ ಅದು ಸಕಾಲಕ್ಕೆ ಎಲ್ಲವರ ಮನೆಯಲ್ಲಿ ಆಗಲಿ, ಮನಸ್ಸು ಬೆಳಗಲಿ, ಮನೆ ಬೆಳಗಲಿ. ಆ ಮನೆಯ ನಂದಾದೀಪ ಸದಾ ಸರ್ವಕಾಲಗಳು ಬೆಳಗುವಂತೆ ಆ ಲಕ್ಷ್ಮಿಯ ಸಮೇತ ಸತ್ಯನಾರಾಯಣ ಸ್ವಾಮಿ, ಅದೇ ನಿಮ್ಮ ಗುರು ಹಿರಿಯರು, ನೀವು ನಂಬಿಕೊಂಡು ಬರುವಂತಹ ದೇವದೇವರುಗಳು, ಗ್ರಾಮದವರೆಲ್ಲೂ ಕೂಡ ನಮ್ಮ ಬೆನ್ನಿಗೆ ಸಹಾಯವಾಗಿ ನಿಂತುಕೊಂಡು ನಮ್ಮನ್ನು ಸಂರಕ್ಷಣೆ ಮಾಡಿಕೊಂಡು ಬನ್ನಿ ಅಂತ ಹೇಳಿಕೊಂಡು ದೇವರ ಪ್ರಾರ್ಥನೆ ಮಾಡಿಕೊಳ್ಳುವ. ಎಲ್ಲರೂ ಹೇಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ
ಪುರುಷೋತ್ತಮ ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಗೋವಿಂದಾನಿ ಗೋವಿಂದ. ಪುಷ್ಪಾಂಜಲಿಂ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಎಲ್ಲ ನಿಂತಲ್ಲಿ ಒಂದು ಪ್ರದಕ್ಷಿಣೆ ಬಂದು ದೇವರಿಗೆ ನಮಸ್ಕಾರ ಮಾಡಿ. ನಿಂತಲ್ಲಿಗೆ ಯಾನಿ ಕಾಂತಿ ಪಾಪಾನಿ ಕರ್ಮಾಂತರ್ಗತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಭೂಃ ತ್ರಾಹಿಮಾನ್ ಪರಿಹಾರೇವ ಶರಣಾಗತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನ. ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ ಹರಿ ಹರಿ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಇಷ್ಟ ದೈವವು ನೀನೆ ನಾರಾಯಣ ಈಶ್ವರನು ನೀನೆ ನಾರಾಯಣ ಇಷ್ಟ ದೈವವು ನೀನೆ ನಾರಾಯಣ ಈಶ್ವರನು ನೀನೆ ನಾರಾಯಣ ಉನ್ನತ ಮಹಿಮನು ಊರ್ಜಿತ ಪುಣ್ಯನು ಉನ್ನತ ಮಹಿಮನು ಊರ್ಜಿತ ಪುಣ್ಯನು ಆದಿ ಅನಾದಿಯು ನಾರಾಯಣ ಆದಿ ಅನಾದಿಯು ನಾರಾಯಣ ಹರಿ ಓ ಹರಿ ಓ ಹರಿ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಭವರೋಗ ವೈದ್ಯನೆ ನಾರಾಯಣ ಭಾವೈಕ್ಯ ಪೂರ್ಣನೆ ನಾರಾಯಣ ಭವರೋಗ ವೈದ್ಯನೆ ನಾರಾಯಣ ಭಾವೈಕ್ಯ ಪೂರ್ಣನೆ ನಾರಾಯಣ ಭವಭಯ ದೂರನು
ಭಕ್ತ ದೀಪಕನು ಭವಭಯ ದೂರನು ಭಕ್ತ ದೀಪಕನು ಭಾಗ್ಯದಾತನು ನಾರಾಯಣ ಭಾಗ್ಯದಾತನು ನಾರಾಯಣ ಹರಿ ಓ ಹರಿ ಓ ಹರಿ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ ಹರಿ ಓ ಹರಿ ಓ ಸತ್ಯನಾರಾಯಣನ ದಿವ್ಯ ಕಥನ ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ನಾರದ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ ನಾರದ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ ಶ್ರೀಹರಿಯೇ ನೀಡು ಅಭಯ ಶ್ರೀಹರಿಗೆ ನೀಡಭಯ ಎಂದು ತ ಕೇಳಿದ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ಬೇಡಿದ ಭಕ್ತ ಜನ ಮಂದಾರ ಶ್ರೀ ವಿಷ್ಣು ಬಂದು ನಾರದರ ಸಂದೇಹ ನೀಗಲೆಂದು ನಸು ನಗುತ ಹೇಳಿದನು ಬಂಧು ಕೇಳೆಂದು ಜನಹಿತಕ್ಕೆ ತಾನಿಹುದು ವ್ರತರತ್ನ ಒಂದು ಸತ್ಯನಾರಾಯಣನ ವ್ರತ ಶ್ರೇಷ್ಠವೆಂದು ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಪ್ರತಿ ಮಾಸ ಸಂಕ್ರಾಂತಿ ಪೌರ್ಣಮಿಯ ಪರ್ವದಿನವು ಸತ್ಯನಾರಾಯಣನ ವ್ರತಕ್ಕೆ ಶುಭ ದಿನವು ಧನಧಾನ್ಯ ಸಂತಾನ ಸೌಭಾಗ್ಯಪ್ರದವು ಸಪಾದ ಪ್ರಸಾದದಿಂ ಪೂರ್ಣ ಫಲವು ಜಯವು ನಿಶ್ಚಯವು ಜಯವು ನಿಶ್ಚಯವು ಈ ವ್ರತದ ಫಲವು ಹೇಳಿದನು ಶ್ರೀಹರಿಯು ಸತ್ಯವೆಂದು ಸತ್ಯವೆಂದು ಇದು ಸತ್ಯವೆಂದು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಯಾರೆಲ್ಲ ಇಲ್ಲಿಗೆ ಬಂದಿದ್ದಾರೆ ಕೆಲವರೆಲ್ಲ ತುಂಬಾ ದೂರದಿಂದ ಬಂದಿದ್ದಾರೆ ನಾವು ಇಷ್ಟು ತುಂಬಾ ದೊಡ್ಡ ಮನೆ ಅಲ್ಲ ಎಲ್ಲರನ್ನು ಅಕೊಮಡೇಟ್ ಮಾಡಿ ಆಗುದಿಲ್ಲ ಆದ್ರೂ ಎಲ್ಲರೂ ಬರ್ಬೇಕು ಎಲ್ಲರನ್ನು ಮೀಟ್ ಮಾಡ್ಬೇಕು ಅಂತ ಆಸೆ ಇತ್ತು ಯಾಕೆಂದ್ರೆ ಸಂಬಂಧಿಕರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಎಲ್ಲರೂ ಬಂದಿದ್ದಾರೆ ತುಂಬಾ ಸಂತೋಷ ತುಂಬಾ ಸಂತೋಷ
ಇನ್ನೊಂದು ಅವಕಾಶಗಳು ಸಿಕ್ಕಿದಾಗ ಮಾತ್ರ ಜನರು ನೋಡಲಿಕ್ಕೆ ನಮಗೆ ಜಾತ್ರೆ ಊರಿಗೆ ಜಾತ್ರೆ ಮಾಡಿದಾಗ ದೇವಸ್ಥಾನದಲ್ಲಿ ಜಾತ್ರೆ ಮಾಡಿದಾಗ ಎಲ್ಲರೂ ಬರಲಿ ಉತ್ತರ ಬರಲಿ ಅಂತೇಳಿ ಹಾಗೆ ನಾವು ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಸಂಬಂಧಿಗಳು ಪ್ರೀತಿ ಇಟ್ಟು ಬಂದಿದ್ದಾರೆ. ಬಂದಿದ್ದಾರೆ, ದೇವರ ಪೂಜೆ ನೋಡಿದ್ದಾರೆ, ನಿಮ್ಮಕ್ಕೆ ಸಹಭಾಗಿ ಆಗಿದ್ದಾರೆ, ನಾವು ಕೂಡ ಆಗಿದ್ದಾರೆ. ನಮ್ಮ ಕರ್ತವ್ಯಗಳು ನಾವು ಕೂಡ ಮಾಡಿದ್ದೇವೆ. ಇಷ್ಟು ಗೊತ್ತಿಲ್ಲ ನಮಗೆ. ಹಾಗೆ ನಿಮ್ಮ ಹಾಗೆ ಆಗಲಿ, ಹಾಗೆ అందరికీ ಮನೆಯಲ್ಲಿ ಶ್ರೇಯಸ್ಸು ಉಂಟಾಗಲಿ, ನಿಮಗೆ ಒಳ್ಳೆಯದಾಗಲಿ, ಒಳ್ಳೆ ಆಯುಷ್ಯ ಕೊಡಲಿ, ಆರೋಗ್ಯಪೂರ್ಣವಾದಂಥ ಜೀವನ ಕೊಡಲಿ, ಮಕ್ಕಳಿಗೆ ಕೂಡ ಒಳ್ಳೆ ವಿದ್ಯೆ ಆಯುಷ್ಯ ಆರೋಗ್ಯ ಸಕಾಲದಲ್ಲಿ ಏನಾಗಬೇಕು, ಕಾಲಕಾಲಕ್ಕೆ ಏನಾಗಬೇಕು ಅದು ಕಾಲಕ್ಕೆ ಸರಿಯಾಗಿ ಭಗವಂತ ಅನುಗ್ರಹಿಸುವ ಮೂಲಕವಾಗಿ ಶ್ರೇಯಸ್ಸು ಶುಭ ಸಂಪತ್ತು ಆರೋಗ್ಯ ಭಾಗ್ಯ ಧನಧಾನ್ಯ ಸಂಪದವ ಸತ್ಯೇಶ ತಂದ ಸತ್ಯನಾರಾಯಣನ ವ್ರತದ ಬಲದಿಂದ, ಸತ್ಯನಾರಾಯಣನ ವ್ರತದ ಬಲದಿಂದ